ಓಂ ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಧ್ವಾಂತ ಮೋಕ್ಷವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ, 368ನೇ ಪುಟದಲ್ಲಿ ಸತ್ಯಕಾಮ ಋಷಿಗಳ ಶಿಷ್ಯನಾದ ಉಪಕೋಸಲ ಕಾಮಲಾಯನ ಅವನ ಹೆಸರು. ಕಾಮಲಾಯನ ಉಪಕೋಸಲ ಅಂತ ಅವನ ಹೆಸರು. ಅವನ ಕಥೆಯನ್ನ ನಿರೂಪಣೆ ಮಾಡುತ್ತಾ ಇಲ್ಲಿ ಮತ್ತು ಗುರು ಅನುಗ್ರಹದ ಮಹಿಮೆಯನ್ನು ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಗುರುವಿನ ಅನುಗ್ರಹ ಎಷ್ಟು ಶ್ರೇಷ್ಠವಾದದ್ದು, ಎಂತಹ ಪ್ರಸಂಗಗಳಲ್ಲೂ ಅದು ನಮ್ಮನ್ನ ಕೈ ಬಿಡುವುದಿಲ್ಲ. ಆ ಅಂಶವನ್ನು ತಿಳಿಸ್ಲಿಕ್ಕೆ ಇದೊಂದು ಮತ್ತೊಂದು ಆಖ್ಯಾಯಿಕೆಯನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ವೇದೇಶ ತೀರ್ಥ ಶ್ರೀಪಾದರು ಅತ್ರ ಪುನಃ ಆಖ್ಯಾಯಿಕಾ ಪುರಸ್ಸರಂ ಪರಾಪರ ಬ್ರಹ್ಮ ವಿದ್ಯಾ ಮುಕ್ತಾಂತ ಮಾರ್ಗಂಚ ನಿರೂಪಯತಿ ಅಂತ ಹೇಳ್ತಾರೆ. ಈ ಭಾಗದಲ್ಲಿ ಆಖ್ಯಾಯಿಕೆ ಇದ್ದದಕ್ಕ ಸರಿ, ಆಖ್ಯಾಯಿಕ ಅಂದ್ರೆ ಗೊತ್ತಾಗ್ತದೆ ಕಥೆ ಅಂತ ತಿಳ್ಕೊಂಡು. ಪರಾಪರ ಬ್ರಹ್ಮ ವಿದ್ಯಾಂ ಮತ್ತೇನ್ ಹೇಳಿಕ್ ಹೊರಟಾರ? ಪರಾಪರ ಬ್ರಹ್ಮ ವಿದ್ಯೆಯನ್ನು ಹೇಳಿಕ್ ಹೊರಟಾರ. ಪರಬ್ರಹ್ಮ ಅಪರಬ್ರಹ್ಮ ವಿದ್ಯೆ ಹಾಗೂ ಉತ್ಕ್ರಾಂತ ಮಾರ್ಗ, ಯಾವ ರೀತಿಯಾಗಿ ದೇಹೋತ್ಕ್ರಮಣವನ್ನು ಹೊಂದಿ ಹೋಗ್ತೇವೆ, ಎಲ್ಲಿ ಹೋಗ್ತೇವೆ ಅನ್ನೋದನ್ನ ಹೇಳಿಕ್ ಹೊರಟಿದ್ದಾರೆ ಅಂತ ಈ ಕಥೆ ತಿಳಿಸ್ತಾರೆ. ಇರ್ಲಿ, ನಾವು ಸದ್ಯಕ್ಕೆ ಈ ವಾಕ್ಯಗಳನ್ನು ಓದ್ತಾ ಬರೋಣಂತ. ಖಂಡ 10ನೇ ಖಂಡ, ಅದರಲ್ಲಿ 5 ಮಂತ್ರಗಳು. ಆ 5 ಮಂತ್ರಗಳನ್ನು ಮೊದಲು ತಿಳಿದ ಮೇಲೆ ಆಮೇಲೆ ಭಾಷ್ಯದ ವಿವರಣೆಯನ್ನು ತಗೋಣಂತ. ಸರಿ, ಉಪಕೋಸಲೋ ಹವೈ ಕಾಮಲಾಯನಃ. ಉಪಕೋಸಲ ಎನ್ನುವಂಥವನು ಹೆಸರವನದ್ದು. ಕಾಮಲಾಯನ ಅಂತ ಅವರ ತಂದೆ ಹೆಸರು. ಕಮಲಾಯನ ಕಮಲಾಯನ ಅಂತ ಅವರಪ್ಪ. ಕಮಲಾಯನನ ಮಗನಾದದ್ದರಿಂದ ಕಾಮಲಾಯನ ಅಂತ ಕರೀತಾರೆ. ತಂದೆ ಎಷ್ಟು ಚಂದ ಇದ್ದಾರೆ ನೋಡ್ರಿ. ಅವರು ಕಮಲಾಯನ ಕಮಲಾಯನ ಅಂತ. ಕಮಲಾಯನ ಅಂದ್ರೆ ಏನು? ಪರಮಾತ್ಮ ಅಂತ ಅರ್ಥ. ಕಮಲ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಗೆ ಅಯನ ಅಂದ್ರೆ ಆಶ್ರಯ. ಲಕ್ಷ್ಮೀದೇವಿಗೆ ಆಶ್ರಯ ನೀಡಿದವನು ಕಮಲಾಯನ, ತಂದೆ ಹೆಸರು. ಆ ಕಮಲಾಯನನ ಮಗನಾದದ್ದರಿಂದ ಇವರು ಕಾಮಲಾಯನ. ಹೆಸರೇನಪ್ಪಾ ಅವರು ಅಂದ್ರೆ ಉಪಕೋಸಲ ಅಂತ ಹೆಸರು. ಹೆಂಗ್ ಹೆಸರಿಡ್ತಿದ್ರು, ಯಾಕೆ ಇಡ್ತಿದ್ರು ಎಂಬುದು ನಮಗೆ ಕಲ್ಪನಾ ಬರುವುದಿಲ್ಲ. ಉಪಕೋಸಲ ಅಂತ ನಾಮವನ್ನ ಮಾಡಿದ್ದಾರೆ. ಸರಿ, ನೋಡ್ರಿ ಏನ್ ಮಾಡಿದ್ರು. ಸತ್ಯಕಾಮೇ ಜಾಬಾಲೆ, ಹಿಂದಿನ ಪ್ರಸಂಗದಲ್ಲಿ ಹೇಳಲಾದ ಸತ್ಯಕಾಮ ಜಾಬಾಲಿಯಲ್ಲಿ ಬ್ರಹ್ಮಚರ್ಯಂ ಉವಾಸ, ಬ್ರಹ್ಮಚರ್ಯವನ್ನ ಉದ್ದೇಶ ಮಾಡಿಕೊಂಡು ವಾಸ ಮಾಡಿದರು. ಇದನ್ನ ಉದ್ದೇಶ ವಿಧೇಯ ಭಾವ ಅಂತ ಕರೀತಾರೆ. ಬ್ರಹ್ಮಚರ್ಯಂ ಉವಾಸ ಅಂದ್ರೆ ಬ್ರಹ್ಮಚರ್ಯದ ಉದ್ದೇಶದಿಂದ ವಾಸ ಮಾಡಿದರು ಅಂತ ಅರ್ಥ. ತಿಳಿತಾ? ಇದನ್ನ ನೆನಪಿಟ್ಕೊಳ್ರಿ. ಉದ್ದೇಶ ವಿಧೇಯ ಅಂತ ಮುಂದೆ ಭಾಷ್ಯದಲ್ಲಿ ಆಚಾರ್ಯರು ಸ್ವಲ್ಪ ವಿವರಣೆ ಮಾಡಬೇಕಾಗಿದೆ. ಅಂದ್ರೆ ವೇದೇಶ ತೀರ್ಥರು ಆ ರೀತಿ ಭಾಷ್ಯದ ವಾಕ್ಯವನ್ನು ವಿವರಣೆ ಮಾಡುತ್ತಾರೆ. ಉದ್ದೇಶ ವಿಧೇಯ ಬ್ರಹ್ಮಚರ್ಯಂ ಉದ್ದೇಶ ಉವಾಸ. ಮೇಲ್ ನೋಡುವಾಗ ವಾಕ್ಯ ಹೆಂಗ ಕಾಣಿಸ್ತದ? ಬ್ರಹ್ಮಚರ್ಯಂ ಉವಾಸ, ಬ್ರಹ್ಮಚರ್ಯ ವಾಸ ಮಾಡಿದ. ಏನ್ ಬ್ರಹ್ಮಚರ್ಯ ವಾಸ ಮಾಡಿದ ಅಂದ್ರೆ ಬ್ರಹ್ಮಚರ್ಯಕ್ಕಾಗಿ ವಾಸವನ್ನು ಮಾಡಿದ. ಅಂದ್ರೆ ಒಂದು ಉದ್ದೇಶ ಪರ್ಪಸ್ಸು, ಇನ್ನೊಂದು ವಿಧೇಯ. ಗೊತ್ತಾಯ್ತಾ? ಬ್ರಹ್ಮಚರ್ಯಂ ಉವಾಸ, ಬ್ರಹ್ಮಚರ್ಯವನ್ನ ಉದ್ದೇಶವಾಗಿಟ್ಟುಕೊಂಡು ವಾಸ ಮಾಡಿದ್ದಾನೆ. ಮುಂದ ತಸ್ಯ 12 ವರ್ಷಾಣಿ ಅಗ್ನೀನ್ ಪರಿಚಚಾರ. ಅವ ಏನ್ ಮಾಡಿದ? ಅವ ಆ ಗುರುಕುಲದಲ್ಲಿ ತಸ್ಯ ಅಂದ್ರೆ ಆ ಆಚಾರ್ಯರ ಅಗ್ನಿಗಳನ್ನು 12 ವರ್ಷಾಣಿ ಪರಿಚಚಾರ, 12 ವರ್ಷ 12 ವರ್ಷಗಳ ಕಾಲ ಅಗ್ನಿ ಸೇವೆಯನ್ನ ಮಾಡಿದ್ದಾನೆ. ಗುರು ಸೇವೆಯ ಜೊತೆಗೆ ಅಗ್ನಿ ಸೇವೆಯನ್ನು ಮಾಡಿದ್ದಾನೆ. ಅಲ್ರಿ ಆಚಾರ, ನಾವು ನಿಮ್ ಸೇವಾ ಮಾಡ್ತೀವಿ, ನೀವು ಮಾಡೋ ಅಗ್ನಿ ಸೇವಾ, ನೀವು ಮಾಡೋ ಗೋ ಸೇವಾ ನಾವೆಲ್ಲ ಮಾಡ್ಕೋತ ಕೊಡೋದಲ್ಲಿ ಅಂತ ಕೇಳಲಿಲ್ಲ ಆ ವ್ಯಕ್ತಿ. ಅದು ಗುರು ಸೇವಾನ ಅಲ್ವೇನು? ಅದು ಗುರು ಸೇವೆ ಆಗ್ಲಿ ಅಂತ ಹೇಳಿ ಅಗ್ನಿಯ ಸೇವೆಯನ್ನ 1 ದಿವಸ ಅಲ್ಲ, 1 ತಿಂಗಳಲ್ಲ, 1 ವರ್ಷ ಅಲ್ಲ, 12 ವರ್ಷಗಳ ಕಾಲ ನಿರಂತರವಾಗಿ ಅಗ್ನಿ ಸೇವೆಯನ್ನ ಮಾಡ್ತಾ ಇದ್ದಾನೆ.
ಅಂದ್ರೆ ಈ 12 ವರ್ಷ ಅಂತನ್ನುವುದು ಪ್ರಾಯ ಎಲ್ಲ ಯುಗಗಳಲ್ಲಿ ಒಂದು ಮಾನದಂಡವಾಗಿ ನಿಂತ್ಕೊಂಡಿದೆ. ಪಾಂಡವರ ಕಾಲದಲ್ಲಿ 12 ವರ್ಷ ವನವಾಸ, ರಾಮನ ಕಾಲದಲ್ಲಿ 14 ವರ್ಷ, 12 ಮೇಲೆ ಆಯ್ತಲ್ಲ, 12ರ ಮೇಲೆ. ಹೀಗೆ ಈ 12 ವರ್ಷಗಳು ಅನ್ನೋದು. ಆಮೇಲೆ ಆಚಾರ್ಯರ ತಂದೆ ತಾಯಿಗಳು ಮತ್ತೆ 12 ವರ್ಷ ಅನಂತಾಸನ ದೇವಾಲಯದಲ್ಲಿ ಸೇವೆ ಮಾಡಿದರು. ಸೊ 12 ಅಂತನ್ನೋದು ಒಂದು ಮಾನದಂಡ, ಅದು ತಪಸ್ಸಿಗೆ ಅಥವಾ ಇದಕ್ಕೆ ಒಂದು ವ್ಯವಸ್ಥೆ. ಆಯ್ತು, ಮಾಡಿದಾಗ ಸಹ ಅಸ್ಮಾಚಾರ್ಯ, ಆ ಆಚಾರ್ಯ ಏನ್ ಮಾಡ್ಲಿಕ್ಕೆ ಅಂದ್ರೆ ಅನ್ಯಾನಂತೇವಾಸಿನಃ. ಅನ್ಯಾನಂತೇವಾಸಿನಃ, ಅಂತೇವಾಸಿ ಅಂದ್ರೆ ಶಿಷ್ಯ, ಬರ್ಕೊಂಡಿಟ್ಕೊಳ್ರಿ. ಅಂತೇವಾಸಿ ಅನ್ನೋ ಶಬ್ದಕ್ಕೆ ಶಿಷ್ಯ ಅಂತ ಬರ್ತದೆ. ಅಂತೆ ಅಂದ್ರೆ ಸಮೀಪದಲ್ಲಿ ಅಂತ ಅರ್ಥ. ಅಂತೆ ವಸತಿ, ಗುರುಗಳ ಹತ್ತಿರದಲ್ಲಿ ವಾಸ ಮಾಡ್ತಾನ ಅಲ್ರಿ. ಮತ್ತ ಹಂಗ ಗುರುಗಳ ಹತ್ರ ಮತ್ತ ಹೆಂಡತಿನೂ ವಾಸ ಮಾಡ್ತಾಳ, ಗುರುಪುತ್ರನು ವಾಸ ಮಾಡ್ತಾನ, ಮತ್ತ ಅವಂಗ ಅಂತೆವಾಸಿ ಅಂತೀರೇನು ಅಂದ್ರೆ ಅಲ್ಲ. ತನ್ನ ಮನೆ, ತನ್ನ ತಂದೆ ತಾಯಿ, ತನ್ನ ಸಂಬಂಧಿಕರು, ಪರಿವಾರದವರನ್ನೆಲ್ಲ ಬಿಟ್ಟು ಗುರುವಿನ ಹತ್ತಿರ ವಾಸ ಮಾಡ್ತಾನಾದ್ರಿಂದ ಅವಂಗೇನ್ ಕರೆದಿದ್ದಾರೆ? ಅಂತೆವಾಸಿ ಅಂತ ಕರೀತಾರೆ. ಅನ್ಯಾನಂತೆವಾಸಿನಃ, ಇನ್ನುಳಿದ ವಿದ್ಯಾರ್ಥಿಗಳನ್ನ ಸಮಾವರ್ತಯನ್, ಸ್ವಾಧ್ಯಾಯಂ ಗ್ರಾಹಯಿತ್ವ ಸಮ್ಯಗಾವರ್ತಯನ್, ಪಾಠ ಹೇಳಿ ಅವರನ್ನ ತಿರುಗಿಸಿ ಮನೆಗೆ ಕಳಿಸಿಬಿಟ್ರಿ. ಏನ್ರಿ ಸಮಾವರ್ತನ ಸಮಾರೋಪ ಆಯ್ತು ಅವ್ರದ್ದು. ಏನ್ ಹಂಗಂದ್ರೆ ಸಮಾವರ್ತನ ಸಮಾರೋಪ ಅಂದ್ರೆ ಹೇಳಿದ್ನಲ್ಲಿ ನಿನ್ನೆ, ಕಾನ್ವೊಕೇಶನ್, ಅವರಿಗೆ ಸರ್ಟಿಫಿಕೇಟ್ ಕೊಟ್ಟು ನಿಂದ ಅಭ್ಯಾಸ ಆಗ್ಯದ ಹೋಗು ಅಂತ ಹೇಳಿ ಕಳಿಸಿಬಿಟ್ರು ತಿರುಗಿ. ಮುಂದ ತಮ್ಮ ಸ್ಮೈವ ನ ಸಮಾವರ್ತಯತಿ, ಅವನಿಗೆ ಮಾತ್ರ ಪಾಠ ಹೇಳಲಿಲ್ಲ, ಮನೆಗೆ ಕಳಿಸ್ಲಿಲ್ಲ. ಅದಕ್ಕ ಹಸ್ಮ ಅಂತ 2 ಶಬ್ದದ ನೋಡ್ರಿ. ಈ ಹಸ್ಮ ಅಂತ ಅನ್ನೋ ಶಬ್ದಕ್ಕ ಆಶ್ಚರ್ಯ ಅಂತ ಅರ್ಥ ಬರದು. ವೇದೇಶ ತೀರ್ಥ ಶ್ರೀಪಾದರು ಏನಂತಾರ ಅಲ್ರಿ, ಇಲ್ಲೇನ್ ಆಶ್ಚರ್ಯ ಅದರಿ, ಇಲ್ಲೇನ್ ಆಶ್ಚರ್ಯ ಅದ, ಅವ್ರಿಗೆ ಪಾಠ ಹೇಳಿದ್ರು ಪಾಠ ಹೇಳಿಲ್ಲ, ಪಕ್ಷಪಾತ ಅದ ಅಂತ ಹೇಳ್ಬೇಕು ನೀವು ಖರೆ ನೋಡಿದರೆ. ಒನ್ ಸೈಡೆಡ್ ಡಿಸೈಡ್ ಮಾಡ್ರ ಅಂತ ಹೇಳ್ಬೇಕು ಹೊರತಾಗಿ ಪಕ್ಷಪಾತ ಒಬ್ಬನ ಕಡೆ ಇದ್ದಾರೆ ಅಂತ ಅಲ್ಲ. ಮಹತಾಂ ಚಿತ್ತವೃತ್ತಿ ಆಶ್ಚರ್ಯ, ದೊಡ್ಡವರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವುದೇ ಒಂದು ಆಶ್ಚರ್ಯ ಅಂತ ಅರ್ಥ ಬರೀತಾರೆ. ಇಲ್ಲಿ ಆಶ್ಚರ್ಯ ಯಾವುದು? ಸತ್ಯಕಾಮರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಿಕ್ಕಾಗೋದಿಲ್ಲ, ಏನು ಆಶ್ಚರ್ಯ? ಅದೇ ವಿದ್ಯಾಪೀಠದಲ್ಲಿ ಇರುವ 12 ವರ್ಷದಲ್ಲಿರುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಕಲಿಸಿ ಮನೆಗೆ ಕಳಿಸಿದ್ದಾರೆ. ಇವನಿಗೆ ಹೇಳಿಲ್ಲ ಅಂತಂದ್ರೆ ಏನ್ ಅವ್ರ ಮನಸ್ಸಿನಲ್ಲದ ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ಇದೊಂದು ಆಶ್ಚರ್ಯನೇ ಇದೆ, ಆಶ್ಚರ್ಯ. ಹೀಗೆ ಅರ್ಥ ಮಾಡಿಕೊಳ್ಳ್ರಿ ಅಂತ ಬರೀತಾರೆ. ಮುಂದೆ ನೋಡ್ರಿ 2ನೇ ಮಂತ್ರ. ತಂ ಜಾಯಾವುವಾಚ, ಜಾಯ ಅಂದ್ರೆ ಹೆಂಡತಿ, ಸಂಸ್ಕೃತದಲ್ಲಿ ಹೆಂಡತಿಗೆ ಜಾಯ ಅಂತ ಕರೀತಾರ. ಗೊತ್ತಾಯ್ತಾ? ಬರ್ದಿಟ್ಕೊಳ್ರಿ. ಶಬ್ದಕ್ಕೆ, ಜಾಯಾ ಶಬ್ದಕ್ಕೆ ಹೆಂಡತಿ ಅಂತ ಅರ್ಥ. ನೋಡ್ರಿ, ದಂಪತಿ ಅಂತ ಒಂದು ಶಬ್ದ ಅದ. ದಂಪತಿ ಶಬ್ದಕ್ಕೆ ಅರ್ಥ ಏನು? ಗಂಡ ಹೆಂಡತಿ ಅಂತ ಅರ್ಥ, ಸರಿನಾ? ಅದು ಇಬ್ರು ಕೂಡಿದ್ದು ಕರೆಯೋ ಶಬ್ದ ಅದು ದಂಪತಿ ಅಂತ ಅನ್ನೋದು. ಸಿಂಗಲ್ ಕರೆಯೋಂಗಿಲ್ಲ ಮತ್ತೆ ಅವ್ರನ್ನ. ದಂಪತಿ ಅಂದ್ರ ಗಂಡ ಹೆಂಡತಿಯರ ಕೂಡುವಿಕೆ, ಒಟ್ಟಿಗಿರೋದು, ಅವ್ರ ಜೊತೆಗೆ ಬಂದ್ರ ಜೊತೆಗೆ ಜೊತೆಗಿರುವಿಕೆ ದಂಪತಿ ಅಂತ. ಅದರ ಶಬ್ದ ಹೆಂಗ್ ಬಿಡಿಸ್ಬೇಕು ಗೊತ್ತೇನು? ದಮ್ ಅನ್ನುವ ಶಬ್ದ ಪ್ಲಸ್ ಪತಿ ಅನ್ನುವ ಶಬ್ದದಲ್ಲಿ ದಂಪತಿ ಅಂತ ತಿಳ್ಕೊಂಡು, ಪತಿ ಅಂದ್ರೆ ಗಂಡ, ದಮ್ ಅಂದ್ರೆ ಯಾರು? ಹೆಂಡತಿ. ಹೆಂಡತಿಗೆ ಸಂಸ್ಕೃತದಾಗ ಗಂಡನ್ ದಮ್ ಅಂತ ಕರೆದಾರ್ರಿ. ಗೊತ್ತಾತಿಲ್ಲ ಈಗ ಏನಂತ ಹೇಳಿ? ಅದು ಏನದ, ಯಾಕೆ ಹೇಳಿಕ್ ಬಂದೆ ಅಂದ್ರೆ ದಂಪತಿ ಅಂತ ಅನ್ನುವಲ್ಲಿ ದಮ್ ಅದ. ಅದು ಯಾವ ಶಬ್ದದಿಂದ ಬಂದಿರ್ತದ ಅಂದ್ರೆ ಜಾಯ ಎನ್ನುವ ಶಬ್ದದ ಮೇಲೆ ದಮ್ ಪದ ಇದು ಆದೇಶವಾಗಿ ದಂಪತಿ ಅಂತ ಆಗ್ತದ. ಮಿಸ್ಟರ್ ಸರಾಫ್, ಹೆಂಗ್ ಸಮಾಸ ಆಗ್ತದ ಅದು? ಜಾಯಾಚ ಪತಿಶ್ಚ ದಂಪತಿ ಅಂತ ಆಗ್ತದ. ಬರ್ದಿಟ್ಕೊಂಡಿರ್ರಿ, ಗೊತ್ತಿರ್ಲಿ ಅಂತಂದು ಹೇಳ್ತಿರ್ತೀನಿ. ಸುಮ್ಮನೆ ಎಲ್ಲೋ ವ್ಯಾಕರಣದ ವಿಷಯಗಳನ್ನ ಯಾಕೆ ಹೇಳಿಕತ್ತೀರಿ ಅಂತ ಕೇಳ್ಬೇಡ್ರಿ, ನಿಮ್ಗೆ ಅರ್ಥ ಆಗ್ಲಿ ಅನ್ನೋದನ್ನ ಹೇಳ್ತಿರ್ತೀನಿ ಅಷ್ಟೇ. ಜಾಯ ಅಂದ್ರೆ ಹೆಂಡ, ಜಾಯಾಚ ಪತಿಶ್ಚ, ಜಾಯಾಚ ಪತಿ ಚ ಈಸ್ ಈಕ್ವಲ್ ಟು ದಂಪತಿ. ಅವಾಗ ಪತಿ ಶಬ್ದ ಹಂಗ ಉಳ್ಕೋತದ, ಜಾಯಾ ಶಬ್ದಕ್ಕೆ ರೂಪಾಂತರ ಆಗಿ ದಮ್ ಅಂತ ಆಗ್ತದ. ಅದಕ್ಕೆ ದಂಪತಿ ಅಂತ ಕರೆದಿದ್ದಾರೆ. ಸರಿ, ಓಕೆ. ಮುಂದೆ ಹೋಗೋಣ ನೋಡ್ರಿ. ಅದಕ್ಕೆ ಜಾಯ ತಮ್ ಆಚಾರ್ಯಂ, ಆ ಆಚಾರ್ಯರಿಗೆ ಜಾಯಾವುವಾಚ, ಹೆಂಡತಿ ಹೇಳಿದ್ದು, ತಪ್ತೋ ಬ್ರಹ್ಮಚಾರಿ ತಪ್ತಃ, ತಪಸ್ಸು ಮಾಡ್ಯಾನ. ಹೆಂಗ್ ಮಾಡ್ಯಾನ ಅಂತಂದ್ರ, ಅಲ್ರಿ ಅವೇನ್ ತಪಸ್ ಮಾಡ್ಯಾನ? ಸುಮ್ನೆ ಮನ್ಯಾಗ ಊಟ ಮಾಡ್ಕೊಂಡು ಅಡ್ಡಾಡ್ಕೋತಿದ್ದಾನಂದ್ರ ಅವ ಊಟ ಮಾಡ್ಕೊಂಡು ಅಡ್ಡಾಡಿಲ್ಲ. ಅವ ಕುಶಲಮಗ್ನಿಂ ಪರಿಚಾರಿನ್. ನೋಡ್ರಿ ಎಷ್ಟು ಚಂದ ಮಾತು ಹೇಳ್ತಾಳ. ಕಥಂ
ತಪಸ್ ಮಾಡಿದ ಅಂದ್ರೆ ಕುಶಲಂ ಯಥಾ ತಥಾ ಅಗ್ನೀನ್ ಪರಿಚರ್ಯತ್ ಅಂದ್ರೆ ಒಂದು ದಿವಸವೂ 12 ವರ್ಷದಲ್ಲಿ ಅಗ್ನಿಶಾಲೆಯಲ್ಲಿ ಕಂಪ್ಲೇಂಟ್ ಬಂದಿಲ್ಲ ನಮಗೆ, ಅಷ್ಟು ಚಂದ ಸೇವಾ ಮಾಡ್ಯಾನವ. ಏನ್ ಗುರು ಸೇವಾ ನೋಡ್ರಿ ಅವನು. ಒಂದು ಸರ್ತಿ ಯಾರ ಕಂಪ್ಲೇಂಟ್ ಹೇಳೋರು ಯಾರು? ಅಗ್ನಿಯೇ ಕಂಪ್ಲೇಂಟ್ ಹೇಳ್ತಿದ್ದ ಅವತ್ತಿನ ಕಾಲದಲ್ಲಿ. ಎಂಥ ಶಿಷ್ಯನ್ ಸಾಕಿಯೋ ಮಾರಾಯ, ನಾವ್ ಆರಿ ಹೋಗೋ ತನಕ ಒಂದು ಆಹುತಿ ಹಾಕ್ಲಿಲ್ಲವ ಅಂತ. ಸದಾ ಅಗ್ನಿ ಜ್ವಲಿಸುವ, ಶಾಂತವಾಗಿ ಜ್ವಲಿಸುವಂತಹ ಸ್ಥಿತಿಯಲ್ಲಿ. ಅದಕ್ಕ ಆ ತಾಯಿ ಹೇಳ್ತಾಳ, ಇಲ್ಲ ಅವನು ಅಗ್ನಿಯನ್ನ ಎಷ್ಟು ಚಂದ ಸೇವಾ ಮಾಡ್ಯಾನ. ಆ ವೇದ ಎಷ್ಟು ಚಂದ ಆ ಮಾತು ಬರೀತದ ನೋಡ್ರಿ. ಅಂದ್ರೆ ತುಂಬಿ ಬಂದದ, ಅದಕ್ಕೆ ವೇದಕ್ಕೆ ಹೃದಯ ತುಂಬಿ ಬಂದದ. ವೇದಕ್ಕೆ ಹೃದಯ ತುಂಬಿ ಬಂದು ಆ ಮಗು ಮಾಡಿದ ಸೇವೆಯನ್ನು ಅಷ್ಟು ಚಂದಾಗಿ ವರ್ಣಿಸ್ತದೆ. ತಂಜಾಯ ಉವಾಚ ತಪ್ತೋ ಬ್ರಹ್ಮಚಾರಿ ಕುಶಲಮಗ್ನೀಂ ಪರಿಚಾರಿನ್. ತಿಳಿತಾ? ಮಾತು ಅಗ್ನಯ ಪರಿಪ್ರವೋಚನ್. ತ್ವಮಿಮಂ ನ ಉವಾಚ, ಅಂಥವನಿ ನೀ ಹೇಳಿಲ್ಲಲ್ಲ. ಅಷ್ಟೇ ಅಲ್ಲ, ತ್ವಾ ಅಗ್ನಯ ಪರಿಪ್ರವೋಚನ್. ತ್ವಾ ಅಗ್ನಯ, ಯಾವ ಅಗ್ನಿಗಳವು? ನಿನ್ನ ಅಗ್ನಿಗಳು. ಏನೋ ಅಂದ್ರೆ ಸತ್ಯಕಾಮ ಗುರುಗಳಾದ ಸತ್ಯಕಾಮರು ಸೇವಿಸಬೇಕಾದ ಅಗ್ನಿಗಳನ್ನು, ನಾನು ನೋಡಿಕೊಳ್ಳಬೇಕಾದ ಅಗ್ನಿಶಾಲೆಯನ್ನು ಅವನು ನೋಡಿಕೊಂಡಿದ್ದಾನೆ. ಅಂಥವನಿಗೆ ಮಾ ಪರಿಪ್ರವೋಚನ್, ಪಾಠ ಹೇಳಿಲ್ಲ ನೀನು. ಪ್ರಬ್ರೂಹಿ ಅಸ್ಮಾ. ನೋಡ್ರಿ, ಇವತ್ತ ಕೊನಿ, ನಾಳಿಂದ ಅವ್ನು ಪಾಠ ಹೇಳ್ಬೇಕು ನೀವು ಅಂತ ಹೇಳಿ ಹೆಂಡತಿ ತನ್ನ ಅಧಿಕಾರವನ್ನು ಚಲಾಯಿಸಿದಳು. 5 ವರ್ಷಕ್ಕೊಮ್ಮೆ ನಾವು ಓಟು ಚಲಾಯಿಸ್ತೀವಲ್ಲ, ನಮ್ಮ ಮತ ನಮ್ಮ ಹಕ್ಕು ಅಂತ ತಿಳ್ಕೊಂಡು ಹೇಳಿ ಹಂಗ ಚಲಾಯಿಸಿದ್ಲು. ನಮ್ದು ಹೆಂಗ್ 5 ವರ್ಷಕ್ಕೊಮ್ಮೆ ಚಲಾಯಿಸಿದಾಗ ಫೇಲ್ ಆಗಿರ್ತದಲ್ಲ, ಹಂಗ ಇಲ್ಲೂ ಫೇಲ್ ಆಯ್ತು. ಏನಾತು ಅಂತ ಕೇಳಿದ್ರೆ, ಸತ್ಯಕಾಮ ಇತಃ ಪರಂ ವಾ ಪ್ರಬ್ರೂಹಿ ಅಸ್ಮ, ಇನ್ನರ ಹೇಳ್ರಿ. ತಸ್ಮೈ ಅಪ್ರೋಚೈವ ಪ್ರವಾಸಾಂಚಕ್ರೇ. ಸತ್ಯಕಾಮರು ಉಪಕೋಸಲನಿಗೆ ಪಾಠ ಹೇಳದೇನೆ ಪ್ರವಾಸಾಂಚಕ್ರೇ, ಪ್ರವಾಸಕ್ಕೆ ಹೋಗಿ ಬಿಟ್ರು. ಇಂದಿರಾರಮಣ ಗೋವಿಂದ ಪಾಠ ಹೇಳು ಅಂತ ಹೆಂಗ್ ಹೇಳಿದ್ರೆ ಊರಿಗೆ ಹೋಗ್ಬಿಟ್ಟ, ಮುಗಿದೋತು. ಒಂದು ವೇದ ಕರ್ಮಣ ಜ್ಞಾನ ಮಾತನೋತಿ ಅಂತ ಒಂದು ಮಾತು ಹೇಳ್ತದೆ. ನೀವು ಸತ್ಕರ್ಮಾನುಷ್ಠಾನವನ್ನ ಮಾಡ್ತಾ ಇದ್ರೆ ಅದರಿಂದ ಅಂತಃಕರಣ ಶುದ್ಧವಾಗಿ ನೀವು ಜ್ಞಾನಕ್ಕೆ ಪಾತ್ರರಾಗ್ತೀರಿ ಅಂತನ್ನುವ ಮಾತು. ಪ್ರತ್ಯಕ್ಷವಾಗಿ ನಮ್ಮ ಮಹೇಶಾಚಾರ್ಯ ಸಾಕ್ಷಿ ಇದ್ದಾರೆ, ಉಪಕೋಸಲ ಸಾಕ್ಷಿ ಇದ್ದಾರೆ. ಯಾಕ? ಅವರಿಷ್ಟು ದಿವಸ ಗುರುಸೇವಾ ಎಂಬ ಸತ್ಕರ್ಮವನ್ನ ಮಾಡಿದ್ದಕ್ಕೆ ಕರ್ಮಣ ಜ್ಞಾನ ಮಾತನೋತಿ, ಕರ್ಮ ಮಾಡಿದ್ದರಿಂದ ಜ್ಞಾನ ಬರ್ತದ. ಅಂದ್ರೆ ಅವಿಶ್ವಾಸ ತಾಳಲಿಕ್ಕೆ ಏನೂ ಒಂದೂ ಕಾರಣ ಸಿಗೋದಿಲ್ಲ ನಮಗೆ ಶಾಸ್ತ್ರದಲ್ಲಿ. ಒಂದು ಕಾರಣ ಸಿಗೋದಿಲ್ಲ ಶಾಸ್ತ್ರದ ಮೇಲೆ ಅವಿಶ್ವಾಸ ಮಾಡ್ಲಿಕ್ಕೆ. ಎಂದೋ ಉಪಕೋಸಲನ ಕಥೆಯಲ್ಲ, ಇಂದಿಗೂ ಎಲ್ಲ ಉಪಕೋಸಲರ ಕಥೆಯೂ ಇದೇ ಆಗಿದೆಯಲ್ಲ. ಅಂದಮೇಲೆ ನಾವು ಕೂಡ ನಿತ್ಯದಲ್ಲಿ ಸತ್ಕರ್ಮಾಚರಣೆಯನ್ನು ಮಾಡ್ತಾ ಇದ್ರೆ ಜ್ಞಾನ ಪ್ರಾಪ್ತಿ ಆಗ್ತದ. ಈಗೇನ್ ನಿಮಗ ಶ್ರೀಮದಾಚಾರ್ಯರ ಗ್ರಂಥಗಳ ಪಾಠ ಆಗ್ಲಿಕ್ಕತ್ತದ, ಇದೆಲ್ಲವೂ ನೀವು ಮಾಡಿದ ಸತ್ಕರ್ಮಾಚರಣೆಯ ಫಲವಾಗಿ ಸಿಗ್ಲಿಕ್ಕತ್ತದ ಹೊರತಾಗಿ ಬೇರೆ ಏನೂ ಇಲ್ಲ. ನೆನ್ಪಿಟ್ಟುಕೊಳ್ರಿ. ಹೇಳಿದ್ದು ಕರ್ಮಣ ಜ್ಞಾನ ಮಾತನೋತಿ ಎನ್ನುವಂತಹ ವೇದವಾಕ್ಯ ಅತ್ಯಂತ ಸತ್ಯ ಸತ್ಯ ಸತ್ಯ. ಮುಂದೆ ಹೋಗೊಂಡು ಬರ್ರಿ. ಹೋತ್ ಇನ್ನು ಆ ಹುಡುಗೇನಾತು. ಈಗ ಮುಂದಿನ ಭಾಗ ನೋಡ್ರಿ, ನನಗೆ ಬಹಳ ಇವತ್ತು ಇಡೀ ನನಗ ಮನಸ್ಸಿನೊಳಗ ಹತ್ತಿಕೊಂಡೇ ಬಿಟ್ಟ ವಾಕ್ಯ ಅಂದ್ರೆ ಈ ಮುಂದಿನ ವಾಕ್ಯ. 3ನೇ ಮಾತು ಮೊದಲು ಓದಿ ಸ್ವಲ್ಪ ಸರಳ ಹೇಳಿ, ಆಮೇಲೆ ಸ್ವಲ್ಪ ಕಠಿಣ ಮಾಡಿ, ಮತ್ ಸರಳ ಮಾಡಿ, ಏನು ಹೇಳಿಲ್ಲ ಅಂತ ಮಾಡೋಣಂತಿ ಏನಂತ ಹೇಳಿ ಪಂಡಗಾಚಾರ ಹೇಗೆ ಹೇಳೋ ಗೊತ್ತಾತಿಲ್ ಪಾಠ ಏನಂತೇಳಿ. ಸಹ ವ್ಯಾಧಿನ ಅನಶಿತುಂ ದಧ್ರೆ. ಅವರು ಊರಿಗೆ ಹೋದ್ರು, ಇವನಿಗೆ ಗೊತ್ತಾಯ್ತು ವಿಷಯ. ಏನ್ ಗೊತ್ತಾಯ್ತು ಅಂದ್ರೆ, ನಮ್ ಅಮ್ಮ ಗುರುಪತ್ನಿ ಗುರುಮಾತ ಗುರುಗಳಿಗೆ ಹೇಳ್ಯಾರ ಪಾಠ ಹೇಳ್ರಿ ಅಂತ ತಿಳ್ಕೊಂಡು ಅವ್ರು ನನ್ನ ಮಾತಾಡಿಸ್ಲಾರ್ದನ ಊರಿಗೆ ಹೋಗ್ಬಿಟ್ರು ಅಂತ ವಾರ್ತೆ ಬಂದು ಮನಸ್ಸಿಗೆ ಹಚ್ಕೊಂಡ್ಬಿಟ್ಟ ಹುಡುಗ. ಸಹ ವ್ಯಾಧಿನ, ವ್ಯಾಧಿನ ಅಂದ್ರೆ ಮಾನಸೇನ ದುಃಖೇನ. ಇಲ್ಲಿ ವ್ಯಾಧಿ ಶಬ್ದಕ್ಕ ಚಿಂತೆ ಅಂತ ಅರ್ಥ, ಮಾನಸ ದುಃಖ. ವ್ಯಾಧಿ ಅನ್ನೋ ಶಬ್ದಕ್ಕೆ ಆಕ್ಚುಲಿ ಏನದ ಅಂದ್ರೆ ಆದಿವ್ಯಾಧಿ ಶಬ್ದದರಿ. ಆದಿ ಅನ್ನೋ ಶಬ್ದಕ್ಕ ಮಾನಸಿಕವಾದ ಚಿಂತೆ, ವ್ಯಾಧಿ ಅನ್ನೋ ಶಬ್ದಕ್ಕ ದೈಹಿಕವಾದ ಚಿಂತೆ ಅಂತ ಅರ್ಥ, ದೈಹಿಕವಾದ ರೋಗ ಅಂತ ಅರ್ಥ. ಆದ್ರೆ ಇಲ್ಲಿ ಪ್ರಸಂಗದಲ್ಲಿ ವ್ಯಾಧಿ ಅನ್ನೋ ಶಬ್ದದಿಂದ ನಾವು ಮಾನಸಿಕ ಚಿಂತೆಯನ್ನು ತೆಗೆದುಕೊಳ್ಳಬೇಕು. ಸರಿ. ಸಹ ಉಪಕೋಸಲು ವ್ಯಾಧಿನ ಮಾನಸೇನ ದುಃಖೇನ ಅನಶಿತುಂ ಅನಶನಂ ಕರ್ತುಂ ದಧ್ರೆ. ಎಷ್ಟು ಚಿಂತೆ ಶುರುವಾಯ್ತವನಿಗೆ ಅಂದ್ರೆ ಅವನು ಊಟವನ್ನೇ ಬಿಟ್ಟು ಬಿಟ್ಟ. ಊಟ ಮಾಡ್ಲಿಲ್ಲ. ಚಿಂತೆ ಇಷ್ಟ ಆತವನಿಗೆ ಅಂದ್ರೆ
ಊಟ ಬಿಟ್ಟು ಬಿಟ್ಟ. ಬಹಳ ಚಂದನ ಮಾತು. ಮುಂದ್ ಹೋದಂಗೆ ಸ್ವಲ್ಪ ಮತ್ ಬರೋಣಂತೆ ಏನಂತಾರೆ. ಆಗ ಗುರುಪತ್ನಿ ಬಂದ್ಲು, ತಮ್ಮ ಆಚಾರ್ಯ ಜಾಯ ಉವಾಚ. ಆ ಗುರುಮಾತಾ ಬಂದು ಬ್ರಹ್ಮಚಾರಿನ್ ಅವನ್ ಬಂದು ಹೇಳ್ತಾಳೆ, ಹೇ ಏ ಏ ಬ್ರಹ್ಮಚಾರಿ, ಬ್ರಹ್ಮಚಾರಿನ್ ಅಶಾನ ಕಿಮು ನಾಶ್ನಾಸಿ ಇತಿ. ಅಲ್ಲೋ ಊಟ ಮಾಡೋ, ಯಾಕೆ ಉಪವಾಸ ಇದ್ದಿ ನೀನು? ಆ ಗುರುಪತ್ನಿಯರು ಎಷ್ಟು ಪುತ್ರಭಾವದಿಂದ ಬಂದು ಊಟಕ್ಕೆ ಹಾಕ್ತಿದ್ರು ಅಂದ್ರೆ ಬಹಳ ಚಂದ್ರಿ ಅದೆಲ್ಲ. ಊಟ ಮಾಡೋ. ನಮ್ ಗುರುಪತ್ನಿ ಅಡಿಗೆ ಊಟ ಮಾಡೋ ಕಾಲಕ್ಕೆ ಎಲ್ಲರೂ ಹೊರಗೆ ಹೋಗಿದ್ರೆ ನಾವು ಆಚಾರ ಕುಡ್ಕೊಂಡು ನನ್ ಕೇಳಿ ಅಡಿಗೆ ಮಾಡ್ಬೇಕು ಅವತ್ತ. ನಿಮ್ಮ ಆಚಾರದ ಏನಿಲ್ಲ, ನೀ ಹೇಳ್ದಂಗೆ ಅಡಿಗೆ ಮಾಡ್ತೀನಿ ತರ್ಬೇಕು, ಅಷ್ಟು ಪ್ರೀತಿ ನಮ್ಮ ಮೇಲೆ. ಅದಕ್ಕೆ ಕಿಮ್ನು ನಾಶ್ನಾಸಿ, ಯಾಕೆ ಊಟ ಮಾಡ್ತಿಲ್ಲ ನೀನು ಅಂತ ಹೇಳಿದ್ರೆ, ಸಹೋವಾಚ ಅವ ಉತ್ತರ ಕೊಡ್ತಾನ, ಬಹವ ಇಮೆ ಅಸ್ಮಿನ್ ಪುರುಷೇ ಕಾಮಾಹ ನಾನಾತ್ಯಯಾಹ. ಏನಾಗಿದೆ ಅಂತ ಕೇಳಿದ್ರೆ, ಅಮ್ಮ ಅಸ್ಮಿನ್ ಪುರುಷೇ, ಈ ಜೀವ ಇರ್ತಾನಲ್ಲ ನೋಡ್ರಿ, ಅವ ಜನರಲೈಸ್ ಮಾಡ್ತಾನ ಅದನ್ನ, ತನಗೆ ಬಂದ ದುಃಖವನ್ನ ಜನರಲೈಸ್ ಮಾಡಿ ಹೇಳ್ತಾನ. ಅಸ್ಮಿನ್ ಪುರುಷ, ಈ ಜೀವ ಇದ್ದಾನಲ್ಲ, ನಾನಾತ್ಯಯಾಹ ಕಾಮಹ ಬಹವಃ, ಅನೇಕ ಆಸೆಗಳಿರ್ತದೆ ಮನುಷ್ಯನಲ್ಲಿ, ಅನೇಕ ಆಸೆಗಳು. ಕಾಮಿತ ಅಪ್ರಾಪ್ತಿ ನಿಮಿತ್ತ ವ್ಯಾಧಿವಿ ಪರಿಪೂರ್ಣೋಸ್ಮಿ. ಆ ಆಸೆಗಳು ಪೂರ್ಣ ಆಗದೇ ಇದ್ದದ್ದರಿಂದ ಚಿಂತೆಗಳೇ ಹೊಟ್ಟೆ ತುಂಬ ತಲೆ ತುಂಬ ತುಂಬಿದಾಗ ಅನ್ನಕ್ಕೆ ಅವಕಾಶ ಎಲ್ಲಿದೆ ಅಂತ ಕೇಳ್ತಾನೆ. ಏನ್ ಬ್ಯೂಟಿ ಅಲ್ಲ ಅವನು ಹೇಳಿದ್ದು. ಏನಂದ ಅವನು, ತಲೆ ತುಂಬ ಮನಸ್ಸಿನ ತುಂಬ ಹೊಟ್ಟೆ ತುಂಬ ಚಿಂತೆಗಳೇ ತುಂಬಿದಾಗ ಎಲ್ಲಿ ಊಟಕ್ಕೆ ಅವಕಾಶ, ಎಲ್ಲಿ ಅನ್ನಕ್ಕೆ ಅವಕಾಶ? ಚಿಂತೆ ನೋಡ್ರಿ, ವಾಸ್ತವದಲ್ಲಿ ಇಲ್ಲಿ ಅವಂಗ ಊಟ ಮಾಡಿಲ್ಲ, ಅವ್ರು ಹೇಳಿದ್ರು ಸಮಾಧಾನ ಮಾಡಿದ್ರು ಅಂತ ಬೇಕಾಗಿತ್ತು. ಆ ವೇದ ಪುರುಷ ಏನ್ ಮಾಡ್ತಾನಂದ್ರ ಚಿಂತೆಯ ಬಗ್ಗೆ ಒಂದ್ ಸಣ್ಣ ಮಾತು ಬರೀತಾನ. ಚಿಂತೆ ಅನ್ನೋದು ಏನ್ ಮಾಡ್ಲಿಕ್ಕೆ ಸಾಧ್ಯ ಅದ ಅಂತಂದ್ರೆ ನಮ್ಮನ್ನ ಉಪವಾಸ ಹಾಕ್ಲಿಕ್ಕೆ ಸಾಧ್ಯ ಅದ. ಮೊದಲನೇದು, ನಮಗ್ ಏನ್ರ ಒಂದು ಚಿಂತೆ ಹತ್ತಿತ್ತು ಅಂದ್ರೆ ಊಟ ಹೋಗಂಗಿಲ್ಲ. ನಮಗೆ ಅದು ಏನೇ ಇರಬಹುದು, ಅದು ಎಂಥ ಚಿಂತೆನೇ ಇರಬಹುದು. ಅದು ಹಣಕಾಸಿನ ಚಿಂತೆ ಇರಬಹುದು, ರೋಗದ ಚಿಂತೆ ಇರಬಹುದು, ಮನೆಯ ಚಿಂತೆ ಇರಬಹುದು, ಉದ್ಯೋಗದ ಚಿಂತೆ ಇರಬಹುದು, ಇನ್ಯಾವುದೋ ಚಿಂತೆ ಇರಬಹುದು. ಹಾಗಾದ್ರೆ ಚಿಂತೆಗೆ ಇರುವ ಸಾಮರ್ಥ್ಯ ಏನು ಅಂದ್ರೆ, ಅಂತ ಚಿಂತೆ ಏನ್ ಮಾಡಬಲ್ಲದು ಅಂದ್ರೆ ನಿನ್ನನ್ನ ಉಪವಾಸ ಕೊಲ್ಲಬಹುದು. ಚಿಂತೆಯು ಮತ್ತೊಂದು ಏನ್ ಗೊತ್ತೇನ್ರಿ, ಚಿಂತೆಯ ಮಹಿಮಾ, ಚಿಂತ ಸರ್ವವ್ಯಾಪಿ. ಇದೊಂದು ಎರಡನೇ ಸ್ಟೇಟ್ಮೆಂಟ್ ನಂದಿದು. ಅಂದ್ರೆ ನಿಮ್ಗೆ ಹೇಳಿಗೆತ್ತೀನಿ, ಚಿಂತಾ ಇಲ್ಲಿ ಹೇಳಿದ್ದು ಉಪವಾಸ ಹಾಕ್ಯದಂತ ತಿಳ್ಕೊಂಡು, ಚಿಂತಾ ಸರ್ವವ್ಯಾಪಿ. ಸರ್ವವ್ಯಾಪಿ ಅಂದ್ರೆ ಏನ್ ಗೊತ್ತೇನ್ರಿ, ನೀವು ಭಾರಿ ಟೆನ್ಷನ್ ಅದ, ತಲೆ ಏನೋ ಚಿಂತೆ ಅದ, ನೀವು ಟಿವಿ ನೋಡ್ಕೋತ ಕೂಡ್ರಿ, ಟಿವಿ ನೋಡ್ಕೋತ ಕೂತಿದ್ರು ನಿಮಗದು ಟಿವಿ ನೋಡ್ಲಿಕ್ಕೆ ಬಿಡಂಗಿಲ್ಲ. ಹೊರಗೆ ವಾಕಿಂಗ್ ಹೋಗ್ರಿ ಬಿಡಂಗಿಲ್ಲ, ಇನ್ನೊಬ್ರು ಬಂದು ಮಾತಾಡ್ಲಿ ಬಿಡಂಗಿಲ್ಲ. ಸರ್ವವ್ಯಾಪಿ ಅದು. ಇಲ್ಲಿ ಬಂದ್ರು ಅದೇ ಬರ್ತದ. ಇಲ್ಲಿ ಬಂದು ಯಾರು ಅಕಸ್ಮಾತ್ ಫೋನ್ ಮಾಡಿದ ಅಂತ ಇಟ್ಕೊಳ್ರಿ, ನೀವು ಹೆಂಗಾರ ಚಿಂತೆಯಾಗಿ ಫೋನ್ ಮಾಡಿದ್ರಿ, ಅವ್ ಮಾತಾಡ್ಲಿಕ್ಕೆ ಹತ್ತಿದ್ರೆ ನೀವು ನಿಮ್ದೇ ಕತೆ ಹೇಳ್ತಿರೋ ಹೊರತಾಗ ಒಂದ್ ಮಾತು ಕೇಳೋದಿಲ್ಲ. ಚಿಂತೆ ಸರ್ವವ್ಯಾಪಿ. ಚಿಂತೆ ನಮ್ಮನ್ನು ಉಪವಾಸ ಕೊಲ್ತದ. ಚಿಂತೆ ದೇಹಾದ್ಯಂತ ವ್ಯಾಪಿಸಿಕೊಂಡಿರ್ತದೆ. ಗೊತ್ತಾ ಇಲ್ಲಿ ಮಜಾ ನೋಡ್ರೆ, ಚಿಂತೆ ಖರೆ ಎಲ್ಲದ ತಲೆಗಿರ್ಬೇಕು. ಆಕ್ಚುಲಿ ತಲೆಗಿರ್ಬೇಕಿಲ್ಲ, ಅಥವಾ ಮನಸ್ಸಿನಾಗ ಇರ್ಬೇಕು ಅಂತ ಇಟ್ಕೊಳ್ರಿ. ಒಂದ ಇಲ್ಲಿ ಇರ್ಬೇಕು. ಎರಡು ಕಡೆ ಇರದೆ ಬೇರೆ ಕಡೆ ಇಲ್ಲಿ ಬರುದಿಲ್ಲ ಅನ್ಬಾರ್ದು. ಆದ್ರೆ ನೀವು ಚಿಂತೆಯೊಳಗೆ ಕೂತಾಗ ಯಾರ ಹಾಯಿದ್ರು ಅಂದ್ರೆ, ಏನ್ ತ್ರಾಸ ಕೊಡ್ತೀವೋ ಮಾರ ನನಗಾಗಿದೆ ಅಂತ. ಅಲ್ರಿ, ನಾ ನಿಮ್ ತಲೆಗೆ ಬಡ್ದಿನಿ, ಮನಸ್ಸಿಗೆ ಬಡ್ದಿನಿ, ಎಲ್ಲಿ ಬಡ್ದೀನಿ ನಾನು? ಇಲ್ಲಿ ಬಡ್ದದ. ಇಲ್ಲಿ ಬಡದ್ರು ಕೂಡ ನನಗೆ ಯಾಕೆ ತ್ರಾಸ ಕೊಡ್ತೀವಿ ಅಂತೀವಿ ಅಂದ್ರೆ ಚಿಂತೆ ದೇಹವ್ಯಾಪಿ. ದೇಹದ ತುಂಬಿಕೊಂಡ್ಬಿಟ್ಟದದು. ಈಗ ಒಂದು ಉದಾಹರಣೆ, ಆನಂದ ಅಂತನ್ನುವುದು ದೇಹದ ತುಂಬೇದ ಅಂತಿರೋ ಇಲ್ಲೋ? ಹೆಂಗ ರೋಮಾಂಚನ ಆಗ್ತದೆ ನಿಮಗೆ? ಮೈ ರೋಮಾಂಚನ ಆದಾಗ ಆನಂದ ಹೆಂಗ ದೇಹದ ತುಂಬಿಕೊಂಡಿರ್ತದೋ ಹಂಗ ಚಿಂತೆಯು ದೇಹದ ತುಂಬಿಕೊಂಡಿರ್ತದೆ. ಆ ಚಿಂತೆ ಹೊರಗೆ ಬಂದಾಗೆಲ್ಲ ಮಾತಿನ ಮೂಲಕ ಬರ್ತಿರ್ತದೆ. ಅಂದಮೇಲೆ ಚಿಂತಾ ಸರ್ವವ್ಯಾಪಿ. ಅಷ್ಟೇ ಅಲ್ಲ, ಅಂಥ ಚಿಂತೆ ಇರುವಾಗ ಮೈಯೆಲ್ಲ ಸುಡ್ತಿರ್ತದೆ, ಧಗ ಅಂತಿರ್ತದೆ, ಚಿತ ಆಗ್ಬಿಟ್ಟಿರ್ತದೆ. ಅಂದಮೇಲೆ ಈ ಸಂದರ್ಭದಲ್ಲಿ ಹೇಳ್ತಾರ, ಬ್ರಹ್ಮಚಾರಿನ್ ಅನಶಕ್ತಿ, ಯಾಕೆ ಊಟ ಮಾಡ್ತಿಲ್ಲ ನೀನು? ಅಮ್ಮ, ಚಿಂತೆಯೇ ಹೊಟ್ಟೆ ತುಂಬ ತುಂಬಿ ತಲೆ ತುಂಬ ತುಂಬಿ ಇರುವಾಗ ಅನ್ನಕ್ಕೆ ಅವಕಾಶ ಇಲ್ಲಮ್ಮ. ಗುಣ ಪರಿಪೂರ್ಣ, ಅವನಲ್ಲಿ ದೋಷ ಬರ್ಬೇಕು. ಪರಿಪೂರ್ಣೋಸ್ಮಿ ಅದು ಹೆಂಗಂತ ನೋಡ್ರಿ, ವ್ಯಾಧಿವಿ ಪರಿಪೂರ್ಣೋಸ್ಮಿ ನ ಅಶಿಷ್ಯಾಮಿ. ವ್ಯಾಧಿಗಳಿಂದ ಪರಿಪೂರ್ಣನಾದದರಿಂದ ನಾನು ಊಟ ಮಾಡ್ತಿಲ್ಲ. ಎಲ್ಲಾರು ದೇವರು ಗುಣಪೂರ್ಣ ಆದ್ರಿಂದ ದೋಷ ಇಲ್ಲ ಅಂತಂದ್ರೆ, ಇವ ಅಂತಾನೆ ವ್ಯಾಧಿಗಳಿಂದ ಪರಿಪೂರ್ಣ ನಾನಾದ್ದರಿಂದ ನನಗೆ ಅನ್ನಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ. ಇದನ್ನ ನೋಡಿದ್ವು. ಅಥಃ ಅಗ್ನಯ ಸಮೂದಿರಿ.
ಅಥ ಅನಂತರದಲ್ಲಿ ಅಗ್ನಯ ಅಗ್ನಿಗಳು ಕಾರುಣ್ಯಾವಿಷ್ಟ ಸಂತಹ ಅಗ್ನಿಗಳಲ್ಲಿ ಕರುಣೆ ಬಂತಂತ. ಅದೇನು 3 ಅಗ್ನಿಗಳಿದ್ವೋ, ದಕ್ಷಿಣಾಗ್ನಿ, ಗಾರ್ಹಪತ್ಯಾಗ್ನಿ, ಅನ್ವಾರ, ಅವೇನು 3 ಅಗ್ನಿಗಳಿದ್ವೋ ಆ 3 ಅಗ್ನಿಗಳು ಕೂಡ ಏನಾದು ಸಮೂದಿರೆ ಅಂದ್ರೆ ಒಂದು ಕಡೆಗೆ ಸೇರಿಕೊಂಡು ಅಂದ್ರೆ ಪರಸ್ಪರವಾಗಿ ಮಾತನಾಡಿಕೊಂಡವು. 3 ಪ್ರತ್ಯೇಕವಾದ ಅಗ್ನಿಕುಂಡದಲ್ಲಿ ಇರುವಂತಹ ಅಗ್ನಿಗಳು ತಾವತಾವಾಗಿ ಮಾತುಗಳನ್ನ ಆಡ್ತಾ ಇದ್ದಾರೆ. ಏನಂತ? ತಪ್ತೋ ಬ್ರಹ್ಮಚಾರಿ ಕುಶಲಂ ನಃ ಪರ್ಯಚಚಾರೀತ್ ಹಂತಾಸ್ಮೈ ಪ್ರಬ್ರವಾಮೇತಿ ತಸ್ಮೈ ಹೋಚುಃ. ಬ್ರಹ್ಮಚಾರಿ ತಪ್ತಃ, ಬ್ರಹ್ಮಚಾರಿಯಾದ ಉಪಕೋಸಲನು ಒಳ್ಳೆ ತಪಸ್ಸನ್ನ ಮಾಡಿದ್ದಾನೆ. ಹೆಂಗ್ ತಪಸ್ಸು ಮಾಡ್ಯಾನವ ಅಂದ್ರೆ ಕುಶಲಂ ನಃ ಅಚಚಾರೀತ್, ನಮ್ಮನ್ನ ಎಷ್ಟು ಚಂದ ನೋಡ್ಕೊಂಡಾನಪ್ಪ, ನಮ್ಮನ್ನ ಎಷ್ಟು ಚಂದ ನೋಡ್ಕೊಂಡಾನ. ಗಮನಿಸ್ಬೇಕಾದ ಅಂಶ ಇನ್ನೊಂದ್ಸಲ ಹೇಳಿಕತ್ತೀನಿ, ಆಮೇಲೆ ಮತ್ತೆ ಬೇರೆ ಕಡೆ ತಿರ್ಸಿದ್ಮೇಲೆ ಅಯ್ಯೋ ಅನ್ಬೇಡ್ರಿ. ಏನಂತ? ಅಗ್ನಿಗಳನ್ನು ಸರಿಯಾಗಿ ನೋಡಿಕೊಳ್ಳುವುದೇ ಒಂದು ತಪಸ್ಸು ಅಂತ ಹೇಳುವುದಾದರೆ ತಂದೆ ತಾಯಿಗಳನ್ನ ಸರಿಯಾಗಿ ನೋಡಿಕೊಳ್ಳುವುದು ಒಂದು ತಪಸ್ಸು. ಮನೆಗೆ ಬಂದ ಅತಿಥಿಗಳನ್ನ ಸರಿಯಾಗಿ ವಿಚಾರಿಸುವುದು ಒಂದು ತಪಸ್ಸು. ಹೌದೋ ಅಲ್ಲೋ? ಇದೇ ಸಮಾನವಾದ ವಿಷಯ. ಸರಾಫ್ ಅವರು, ನೀವು ಅಗ್ನಿ ಏನ್ ಹೇಳಿದವು? ನಮ್ಮನ್ನ ಸರಿಯಾಗಿ ಸೇವಿಸಿದ್ದಾನೆ, ನಮ್ಮನ್ನು ಸರಿಯಾಗಿ ನೋಡ್ಕೊಂಡಾನೆ, ನಮ್ಮನ್ನು ಸರಿಯಾಗಿ ಗಮನಿಸಿದ್ದೇ ಒಂದು ತಪಸ್ಸು ಅನ್ನುವುದಾದರೆ ತಂದೆ ತಾಯಿಗಳನ್ನ ಸರಿಯಾಗಿ ಗಮನಿಸುವುದು ಒಂದು ತಪಸ್ಸು, ಅವರನ್ನು ನೋಡಿಕೊಳ್ಳುವುದು, ಮನೆಗೆ ಬಂದ ಅತಿಥಿಗಳನ್ನು ನೋಡಿಕೊಳ್ಳುವುದು ಒಂದು ತಪಸ್ಸು. ಅವ್ರಿಗೆ ಏನ್ ಬೇಕದು ಕೊಟ್ಟಿರಿ, ಅತಿಥಿಗಳು ಬಂದಾರ ಅವರಿಗೆ ಊಟಕ್ಕೆ ಕೊಟ್ಟಿರಿ, ಮಲಗ್ಲಿಕ್ಕೆ ಕೊಟ್ಟಿರಿ, ಹಾಸಿಗೆ ಕೊಟ್ಟಿರಿ, ಎಲ್ಲ ಅದೇನಾಯ್ತು? ತಪಸ್ಸು ಮಾಡಿದ್ದೀರಿ ಅಂತ ಅರ್ಥ. ಅದಕ್ಕೆ ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ. ಮಹೇಶಾಚಾರ್ಯ ಹೆಂಗ ಅರ್ಥ ಬಂತ ನೋಡ್ರಿ ಅದಕ್ಕೆ ಹೊಸ ಅರ್ಥ. ಆಚಾರ್ಯ ದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ. ಮನೆಗೆ ಅತಿಥಿ ದೇವೋ ಭವ. ಅತಿಥಿ ಬಂದಾಗ ತಪಸ್ಸೇನು? ಅತಿಥಿ ಬಂದಾಗ ಅವನ್ ಒಳ್ಳೆ ಮಾತಾಡ್ರಿ, ಕೂಡಿಸ್ರಿ, ಊಟಕ್ಕೆ ಹಾಕ್ರಿ, ಕೇಳ್ರಿ, ಹೋಗ್ತಾನೆ, ಹೋಗ್ರಿ, ಟಾಟಾ ಮಾಡ್ರಿ. ಇದು ತಪಸ್ಸು ನೀವು ಮಾಡಿದ್ದು ಅಂತ ಹೇಳ್ತದೆ ಶಾಸ್ತ್ರ. ನೋಡ್ರಿ, ಕುಶಲಂನ ಪರಿಚಯ. ಅದಕ್ಕೇನೀಗ? ಹಂತ ಅಸ್ಮೈ ಪ್ರಬ್ರವಾಮ, ನಾವ್ ಹೇಳೋಣಂತ ಪಾಠವನ್ನ, ನಾವೆಲ್ಲರೂ ಸೇರ್ಕೊಂಡು ತಸ್ಮೈ ಹೋಚುಹು, ಆಯಿತು ಅಂತ ತಿಳಿದುಕೊಂಡು ಪಾಠವನ್ನ ಹೇಳಿದರು. ಏನ್ ಪಾಠ ಹೇಳಿದರು ಅಂದ್ರೆ ಪರಾಪರ ತತ್ವವನ್ನ ಉಪದೇಶ ಮಾಡ್ತಾರ. ಪರಾಪರ ಬ್ರಹ್ಮ ವಿದ್ಯಾ ಏನ್ ಹೇಳಿದರು? ಇದೊಂದು ಸ್ಟೇಟ್ಮೆಂಟ್ ಬರ್ಕೊಂಡಿರ್ರಿ. 3 ಅಗ್ನಿಗಳು ಉಪಕೋಸಲನಿಗೆ ಪರಾಪರ ಬ್ರಹ್ಮ ವಿದ್ಯೆಯನ್ನು ಉಪದೇಶಿಸಿದರು. ಅದಕ್ಕ ಪರಾಪರ ಬ್ರಹ್ಮ ವಿದ್ಯೆಯನ್ನು ಉಪದೇಶ ಮಾಡಿದರು. ನಾ ಹೇಳಿದ್ದು ಒಂದ ವೇದೇಶ ತೀರ್ಥರ ವಾಕ್ಯ ಇರ್ತದ, ಇಲ್ಲ ಮಂತ್ರಾಲಯ ಸ್ವಾಮಿಗಳ ವಾಕ್ಯ ಇರ್ತದ, ಬೇರೆ ಇಲ್ಲ. ಮಣೂರ್ ಸ್ವಾಮಿಗಳು, ಮಂತ್ರಾಲಯ ಸ್ವಾಮಿಗಳು ಇಬ್ಬರು ವಾಕ್ಯ ಇರ್ತದೆ, ಯಾವ್ದಾರ ಒಂದು ಹೇಳ್ತೀನಿ ಅಷ್ಟ. ಸರಿ, ಏನು ಉಪದೇಶ ಮಾಡಿದರು? ಆ 10ನೇ ಖಂಡದ ಕೊನೆ ಮಂತ್ರ ತಗೊಳ್ರಿ. ಪ್ರಾಣೋ ಬ್ರಹ್ಮ ಖಂ ಬ್ರಹ್ಮ ಖಂ ಬ್ರಹ್ಮೇತಿ ಸಹೋವಾಚ. ಅವ್ರು ಉಪದೇಶ ಮಾಡಿದ್ರಿ. ಫಸ್ಟ್ ಸೆಂಟೆನ್ಸು ನೋಡೋ, ಪ್ರಾಣೋ ಬ್ರಹ್ಮ ಏನ್ ಅನ್ಕೊಂಡಿ? ಪ್ರಾಣನೇ ಬ್ರಹ್ಮ. ಕಂ ಬ್ರಹ್ಮ, ಕಂ ಅಂದ್ರೆ ಬ್ರಹ್ಮ, ಖಂ ಅಂದ್ರೆ ಬ್ರಹ್ಮ. ಖ ಏನ್ ಆಶ್ಚರ್ಯ ಎಲ್ಲಾದ್ರು, ಏನ್ ಆಶ್ಚರ್ಯ ಎಲ್ಲಾದ್ರು. ವೇದದಲ್ಲಿ ಭಗವಂತನ ಗುಣಗಳನ್ನ ಹೆಂಗ್ ಹೇಳ್ತದ ಅಂದ್ರೆ ಒಂದೊಂದೇ ಅಕ್ಷರಗಳಲ್ಲಿ ಹೇಳ್ತಾ ಇರ್ತದ ಗುಣಗಳನ್ನ. ಅದಕ್ಕೆ ವಾಕ್ಯ ಬೇಕಾಗಿಲ್ಲ ಭಗವಂತನ ಗುಣಗಳನ್ನು ಹೇಳಲಿಕ್ಕೆ. ಒಂದೊಂದು ಅಕ್ಷರ ಸಾಕು ಭಗವಂತನ ಗುಣಗಳನ್ನು ಹೇಳಲಿಕ್ಕೆ. ನೆನಪಿಟ್ಟುಕೊಂಡಿರ್ಯ, ಇವತ್ ಸಾಯಂಕಾಲ ಪ್ರವಚನದಾಗ ಇದನ್ನ ಸ್ವಲ್ಪ ತಗೊಂಡು ನಿಮ್ ಹತ್ರ ಬರ್ತೀನಿ ಮತ್ತೆ. ಏನಾಯ್ತು? ಕಂ ಬ್ರಹ್ಮ ಖಂ ಬ್ರಹ್ಮ. ಖಗಳೆಂದರೆ ಪರಮಾತ್ಮ ಅಂತ ಅರ್ಥ ಅಂತೆ. ವರ್ಡ್ ಹೇಳ್ತಿರ್ತಿರ್ಲ ಅಕ್ಷರಗಳನ್ನ, ಕ ಖ ಗ ಘ ಘ ಚ ಚ ಜ ಝಾಯ, ಹಂಗೆ ಎಲ್ಲಾ ಅಕ್ಷರಗಳಿಂದಲೂ ಪರಮಾತ್ಮ ಪ್ರತಿಪಾದ್ಯ ಅದಲ್ಲ. ಕ ಖ ಅನ್ನೋದನ್ನ ಅಷ್ಟೇ ಈಗ ನಾವು ತಗೊಂಡದ್ದು. ಸರಿನಾ? ಕಂ ಬ್ರಹ್ಮ ಖಂ ಬ್ರಹ್ಮ ಇತಿ ಸಹೋವಾಚ ವಿಜಾನಾಮ್ಯಹಂ ಯತ್ ಪ್ರಾಣೋ ಬ್ರಹ್ಮ. ಹೌದಾಚಾರ, ನನಗೆ ಪ್ರಾಣೋ ಬ್ರಹ್ಮ ಅಂಬೋದು ಗೊತ್ತದ, ಆದ್ರೆ ಕಂ ಚತು ಖಂ ಚ ನ ವಿಜಾನಾಮಿ ಇತಿ. ಅದು ಯಾರು? ಖಂ ಬ್ರಹ್ಮ ಯಾರು? ಖಂ ಬ್ರಹ್ಮ ಯಾರು? ಅಲ್ಪ ಪ್ರಾಣ ಕಕಾರ ಮಹಾಪ್ರಾಣ ಕಕಾರದಿಂದ ಬ್ರಹ್ಮ ಅಂತ ಹೇಳಿದ್ದೀರಲ್ಲ, ನ ವಿಜಾನಾಮಿ, ಅವ್ ಗೊತ್ತಿಲ್ಲ ನನಗ. ತೇಹೋ ಚುಹೂ, ಅವ್ರ ಯಾರು ಬ್ಯಾರೆ ಅಂತ ತಿಳ್ಕೊ ಬಡಪಿ, ಹೇಳ್ತೀನಿ ಕೇಳಿಲ್ಲಿ. ಯದ್ವಾ ವಕಂ ತದೇವ ಖಂ, ಯದೇವ ಖಂ ತದೇವ ಕಂ ಇತಿ. ಏನ್ ಗೊತ್ತಾಯ್ತಾ? ಕ ಅಂದ್ರೆ ಯಾರೋ ಅವನೇ ಖ, ಖ ಅಂದ್ರೆ ಯಾರೋ ಅವನೇ ಕ. ಹಿಂಗ್ ಪರಿಚಯ ಮಾಡಿಸ್ತಾರ ಯಾರಾದ್ರೂ ಪಾಠಗಳ ಕಾಲಕ್ಕೆ?
ರಾಮ ಅಂದ್ರೆ ಯಾರೋ ಕೇರಂತ, ದಶರಥನ ಮಗ. ದಶರಥ ಅಂದ್ರೆ ಯಾರು? ರಾಮನ ಅಪ್ಪ. ಅದೇ ಯಾರು ರಾಮನ ಅಪ್ಪನೋ ಅವನೇ ದಶರಥ, ಯಾರು ದಶರಥನೋ ಅವನೇ ರಾಮನ. ಹಿಂಗ್ ಹಿಂಗ್ ಹೇಳಿದ್ರೆ ಏನ್ ತಿಳ್ಕೊಬೇಕ್ರಿ ಇಲ್ಲರ? ಅದಕ್ಕೆ ಕೆಲವ್ರು ಹಂಗೆ ಮಾತಾಡ್ತಿರ್ತಾರೆ ಪಾಪ ಮೊದಲ ಕಾಲಕ್ಕೆ. ಕಂ ಬ್ರಹ್ಮ ಖಂ ಬ್ರಹ್ಮ ಪ್ರಾಣಂಚ ಹಾಸ್ಮೈ ತದಾಕಾಶಂ ಹೋಚುಹು. ಪ್ರಾಣಂಚ ಪ್ರಾಣನಾದರೋ ಕಾಡ್ರಪ್ಪ ಒಂದು ನಿಮಿಷ, ಈ ಪ್ರಾಣಂಚ ಬ್ರಹ್ಮ ಏನಂಬುದು ನೋಡ್ಬೋಣ ಅಂತ. ಪ್ರಾಣಂ ಈ ಪ್ರಾಣವಾದರೂ ಅಪರಬ್ರಹ್ಮ. ಹಸ್ಮೈ ತದ್ ಆಕಾಶಂ ಚೋಚುಹು ಆಕಾಶ ಅಂತನ್ನುವಂಥವನು ಪರಬ್ರಹ್ಮ ಎಂದು ಹೇಳಿದರು. ಮುಗಿದೋತು, ಅವರ ಉಪದೇಶ ಮುಗಿದೋತು. ಈಗ ಆಚಾರ್ಯರ ವ್ಯಾಖ್ಯಾನ ಶುರುವಾಯ್ತು. ಈಗ ಅದ್ಭುತವಾದ ವ್ಯಾಖ್ಯಾನ ಶ್ರೀಮದಾಚಾರ್ಯ ಮಾಡ್ತಾರೆ. ಸರಿ ಆಯ್ತಾ? ಈಗ ನಮಗೊಂದು ಸಾಮಾನ್ಯ ಆಕಾರಣ ಏನ್ ತಿಳಿದದ ಅಂತಂದ್ರೆ, ಮೂರು ಅಗ್ನಿಗಳು ಸೇರಿ ಮಾಡಿದ ಉಪದೇಶ ಇದು. ಮೂರು ಏಕಕಾಲಕ್ಕೆ ಏಕಕಂಠದಿಂದ, ಹೆಂಗ ನಮ್ಮಲ್ಲಿ ಶಾಲೆಗಳಲ್ಲಿ ರಾಷ್ಟ್ರಗೀತೆಯನ್ನು ಏಕಕಂಠದಲ್ಲಿ ಏಕ ವಿದ್ಯಾರ್ಥಿಗಳು ಹೇಳ್ತಾರೋ, ಅಥವಾ ವೇದ ಪಾಠಶಾಲೆಯಲ್ಲಿ ವೇದಗಳನ್ನು ವಿದ್ಯಾರ್ಥಿಗಳು ಹೇಳ್ತಾರೋ, ತದ್ವತ್ ಮೂರೂ ಅಗ್ನಿಗಳು ಏಕಕಂಠದಿಂದ ಒಂದೇ ಉಪದೇಶ ಮಾಡಿದರು. ಯಾರನ್ನ ಪರಿಚಯ ಮಾಡಿಸಿದ್ರು? ಪರಾಪರ ಬ್ರಹ್ಮರನ್ನ ಪರಿಚಯ ಮಾಡಿಸಿದ್ದಾರೆ. ಪರಂ ಬ್ರಹ್ಮ ಅಂದ್ರೆ ಪರಮಾತ್ಮ, ಅಪರಬ್ರಹ್ಮ ಅಂದ್ರೆ ವಾಯುದೇವರು. ನೆನಪಿಟ್ಟುಕೊಳ್ಬೇಕಾದ ಅಂಶ ಯಾವುದು ಅಂದ್ರೆ, ವಾಯುದೇವರಿಗೆ ಅಪರಬ್ರಹ್ಮ ಎಂದು ಕರೆಯುತ್ತಾರೆ. ಓಕೆನಾ? ಸರಿನಾ? ಮುಂದೆ ಹೋಗೋಣವಾ? ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಇತಿ. ಇನ್ನ ಮುಂದೆ ಹೋಗೋಣಂತ. ಏನಂತಾರೆ? ಪರಾಪರ ಬ್ರಹ್ಮ ತತ್ವವನ್ನು ಉಪದೇಶ ಮಾಡಿದಾಗ ಆ ವ್ಯಕ್ತಿ ಏನಂತಾನ, ನಂಗೆ ಅಪರಬ್ರಹ್ಮರಾದ ಮುಖ್ಯ ಪ್ರಾಣದೇವರು ಗೊತ್ತದ, ಪರಬ್ರಹ್ಮ ಅಂತ ಕರೆದುಕೊಂಡು ನಮ್ಮ ಕ ಆಕಾಶ ಅಂತ ಏನ್ ಕರೆದಿದ್ದೀರಿ, ಆ ವ್ಯಕ್ತಿ ಯಾರು? ಮೂರ್ ಹೆಸರು ಹೇಳಿದ್ರಿ ನೀವು. ಯಾಕಂದ್ರೆ ಪ್ರಾಣೋ ಬ್ರಹ್ಮ ಅಂದ್ರೆ ಪ್ರಾಣದೇವ್ರ ಬ್ರಹ್ಮ, ಕಂ ಬ್ರಹ್ಮ ಅಂದ್ರೆ ಕಮ್ ಅನ್ನೋ ಯಾರೋ ಬ್ರಹ್ಮ, ಖಂ ಬ್ರಹ್ಮ ಅಂದ್ರೆ ಮತ್ ಖಮ್ ಅನ್ನೋ ಇನ್ನೊಬ್ಬ ಯಾರೋ ಬ್ರಹ್ಮ. ಮೂರ್ ಮಂದಿ ಆದ್ರೇನು ಅಂದ್ರೆ ಅವ್ರ್ಯಾರು ಗೊತ್ತಾಗ್ಲಿಲ್ಲ ನನಗ ಅಂತಂದಾಗ ಕ ಅಕ್ಷರ ವಾಚ್ಯನಾದ ಪರಮಾತ್ಮನನ್ನು ತಿಳಿಸಿಕೊಡ್ಲಿಕ್ಕೆ ಹೊರಟಾರ. ಸರಿನಾ? ಇದಿರ್ಲಿ, ಅದರ ವಿಚಾರವನ್ನು ಮುಂದ್ಮಾಡೋಣಂತ. ಹಂಗಾರ ಗೊತ್ತಾತು, ಒಂದು ಗೊತ್ತಾತು, ಒಂದು ಗೊತ್ತಾಗ್ಲಿಲ್ಲ. ಗೊತ್ತಾಗದೇ ಇದ್ದ ಭಾಗವನ್ನು ಮತ್ತೆ ಅಗ್ನಿಗಳು ಉಪದೇಶ ಮಾಡಿದರು. ಇಷ್ಟು ವಿಷಯ, ಚಾಪ್ಟರ್ ಕ್ಲೋಸ್. ಈಗ ಆಚಾರ್ಯ ಭಾಷ್ಯ ಏನಂತಾರ ನೋಡ್ರಿ. ಪ್ರಾಣೋ ಬ್ರಹ್ಮ ಬಲರೂಪಂ ಬ್ರಹ್ಮ, ಖಂ ಆನಂದ ರೂಪಂ ಖಂ ಜ್ಞಾನ ರೂಪಂ. ಮುಗಿದೋತು. ಪ್ರಾಣೋ ಬ್ರಹ್ಮ ಅಂತನ್ನುವಲ್ಲಿ ಪ್ರಾಣ ಶಬ್ದದ ಅರ್ಥ ಏನು ಅಂತ ಕೇಳಿದ್ರೆ ಬಲರೂಪ ಅಂತ ಅರ್ಥ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಪ್ರಾಣೋ ಬ್ರಹ್ಮ ಅಂದ್ರೆ ಉಪನಿಷತ್ತಿನ ವಾಕ್ಯ ಅದು. ಅದನ್ನ ಆಚಾರ್ಯ ಹಂಗೆ ತಲೆಗಳಿಸಿಕೊಂಡು ಈಸಿಕ್ವಲ್ ಟು ಹಾಕೊಂಡು ಬಲರೂಪಂ ಬ್ರಹ್ಮ. ಬಲರೂಪ ಅಂದ್ರೆ ಏನ್ ಅರ್ಥ ಅಂತ ಕೇಳಿದ್ರೆ, ಸ್ವಯಂ ಬಲರೂಪನಾಗಿದ್ದಾನೆ. ಹೆಂಗ ಜ್ಞಾನ ರೂಪ ಆನಂದ ರೂಪ ಅಂತ ಕರಿತೀವಿ, ಹಂಗ ವಾಯುದೇವರು ಹೆಂಗಿದ್ದಾರ? ಬಲರೂಪನೇ ಆಗಿದ್ದಾರ. ಅವರಲ್ಲಿ ಬಲ ಅಲ್ಲ, ಬಲವೇ ಅವರು. ಬಲರೂಪ ಅನ್ನೋ ಶಬ್ದಕ್ಕೆ ಹಿಂಗ ಅರ್ಥ ಗೊತ್ತಾಯ್ತಾ? ಬಲರೂಪ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಮಾಡ್ಕೋಬೇಕು? ಬಲ ಅವರಲ್ಲಿದೆ ಅಲ್ಲ, ಬಲವೇ ಅವರಾಗಿದ್ದಾರೆ. ಓಕೆ, ರೈಟ್. ಮುಂದ ಬಲರೂಪಂ ಬ್ರಹ್ಮ. ಇನ್ನೂ ಒಂದು ಅರ್ಥ ಹೇಳ್ತಾರೆ ತೆಳಗಡೆಗೆ ಆಚಾರ್ಯರು, ಬಲಕ್ಕೆ ಅಭಿಮಾನಿಗಳು ಎಂದು ಹೇಳ್ತಾರೆ. ಅಂದ್ರ ಅವರನ್ನ ಹೊರತುಪಡಿಸಿ ಇನ್ನುಳಿದವರಲ್ಲಿ ಬಲ ಅನ್ನೋದು ಇರಬೇಕಲ್ಲ, ಇದ್ದೇ ಇರ್ತದೆ. ಹಂಗಾರೆ ಆ ಬಲಕ್ಕೆ ಅಭಿಮಾನಿಗಳು ಯಾರು? ಇವರೇ. ಅಂದ್ರ ಸೊ ಪ್ರಾಣೋ ಬ್ರಹ್ಮ ಅನ್ನುವ ಶಬ್ದಕ್ಕೆ ಎರಡು ಅರ್ಥವನ್ನು ಶ್ರೀಮದಾಚಾರ್ಯ ತಿಳಿಸಿಕೊಟ್ರು. ಮುಖ್ಯ ಪ್ರಾಣದೇವರು ಸ್ವತಃ ಬಲದ ರೂಪರಾಗಿದ್ದಾರೆ, ಹಾಗೂ ಇನ್ನುಳಿದವರಲ್ಲಿದ್ದ ಎಲ್ಲರ ಬಲಕ್ಕೆ ಅಭಿಮಾನಿಗಳಾಗಿದ್ದಾರೆ. ಅಂದ್ರೆ ಅವರ ಪ್ರೇರಣೆಯಿಂದ ನಮ್ಮಿಂದ ಬಲ ಕಾರ್ಯ ನಡೆಯುತ್ತದೆ. ಇಷ್ಟರ್ಥ ಆಯ್ತು. ಈಗ ಇಷ್ಟರ್ಥ ಆಯ್ತು. ಮುಂದೆ ಹೋಗೋಣಂತ. ಹೌದು, ಕ ಅಂದ್ರೆ ಏನು? ಏನ ಆಚಾರ್ಯರ ವ್ಯಾಖ್ಯಾನ ಅದ್ಭುತವಾದದ್ದು. ಕಂ ಆನಂದ ರೂಪಂ. ಅಲ್ಪ ಪ್ರಾಣದ ಕಕಾರಕ್ಕೆ ಕ ಅಲ್ಲ, ಕ ಅಂದ್ರೆ ಆನಂದ ರೂಪ. ದೇವರನ್ನ ವೇದ ಕ ಅಂತ ಕೂಗಿದರೆ ಆನಂದ ರೂಪನೇ ಅಂತ ಅರ್ಥ, ಖ ಅಂತ ಕೂಗಿದ್ರೆ ಜ್ಞಾನ ರೂಪನೇ ಅಂತ ಅರ್ಥ. ಏನ್ರಿ ಇದೆಲ್ಲ? ನನಗೆ ಆಶ್ಚರ್ಯ ಆಗೋದು, ವೇದ ಇಷ್ಟು ರಹಸ್ಯವಾಗಿ ಭಗವಂತನನ್ನ ಹೇಳ್ತದೆ ಅಂತಂದ್ರೆ ಅಯೋಗ್ಯರಿಗೆ ಒಟ್ಟು ಪಾಲಾಗಬಾರ್ದು. ಯಾಕ ರಾಕೆಟ್ ಸೈನ್ಸು,
ಅಥವಾ ಮೆಡಿಸನ್ಸ್ ಅಥವಾ ಮತ್ತೊಂದು ಅವನ್ನೆಲ್ಲ ಸಂಖ್ಯಾಶಾಸ್ತ್ರದಲ್ಲಿ ಬರ್ದಿಟ್ಟಾರ ಹೇಳಿ ನೋಡಂತ. E=MC2 ಇವೆಲ್ಲ ಹಿಂಗ್ಯಾಕೆ ಬರ್ದಿಟ್ರ ಅವನ್ ಹೇಳಿ ನೋಡಂತ. ಯಾಕಂದ್ರ ಹಾದಿಗೆ ಹೋಗೋ ಬೀದಿಗೆ ಹೋಗೋ ದಾಸೇನಿಗೆ ಸಿಗಬಾರ್ದವೆಲ್ಲ. ಅವ ಗುರು ಮುಖೇನ ಕಲ್ತು ಅಂದ್ರೆ ಏನು =MC ಅಂದ್ರೆ ಎಲ್ಲ ಹೇಳ್ಬೇಕಮ್ಮ ಅದನ್ನ. ಹೌದಿಲ್ರಿ ಸರ್? MC² ಅಂದ್ರೆ ಏನಂತ ಹೇಳ್ಬೇಕಮ್ಮ. H2 ಅಂತ ಬರ್ದಿಟ್ಬಿಟ್ರ ಅವ್ರು. H2 ಅಂದ್ರೆ ಏನ್ರಿ? ಅವಂಗ ಹೆಚ್ಚ ಅಂದ್ರೆ ಹೆಚ್ಚು, 2 ಅಂದ್ರೆ 2, O ಅಂದ್ರೆ O ಅವಂಗ. ಯಾಕಂದ್ರೆ ಅವ್ನಿಗೆ ಬೇರೆ ಗೊತ್ತಾಗುದಿಲ್ಲ. ಆ ಶಾಸ್ತ್ರ ಓದಿದವನಿಗೆ ಹೈಡ್ರೋಜನ್ 2 ಆಕ್ಸಿಜನ್ 1 ಅಂತ ಗೊತ್ತಾದಾಗ ಮಾತ್ರ ಅದು ವಾಟರ್ ಅಂತ ಗೊತ್ತಾಗ್ಬೇಕ್ರಿ ಅವಂಗ. ಹೌದಿಲ್ಲ? ಹೆಂಗೋ ಹಂಗ ವೇದ ಕ ದೇವ್ರನ್ನ ಕ ಅಂತ ಹೇಳಿ ಹೋಗ್ಬಿಡ್ತು. ಅಯ್ಯ ಮಹಾರಾಯ ಕ ಅಂದ್ರೆ ಏನು ಅಂತ ಕೇಳಿದ್ರೆ ಆಚಾರ್ಯರಂತಾರ ಕ ಅಂದ್ರೆ ಆನಂದ ರೂಪ, ಕ ಅಂದ್ರೆ ಏನು ಅಂದ್ರೆ ಜ್ಞಾನ ರೂಪ ಅಂತ ಹೇಳಿದ್ರು. ಸರಿ ಹೇಳ್ತೇನ್ರಿ? ಭಾರಿ. ಮುಂದೆ ಹೋಗೋಣ. ವಿಷಯ ತಿಳಿತಲ್ಲ, ಮುಂದೆ ಹೋಗೋಣ. ಏನಾಯ್ತು ಅಂದ್ರೆ ಇಲ್ಲಿ ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತಿದ್ದಾಗ ಸಹಜವಾಗಿ ಅನಿಸುವುದೇನು ಅಂದ್ರೆ ಪ್ರಾಣನನ್ನ ಉದ್ದೇಶ ಮಾಡಿಕೊಂಡು ಬ್ರಹ್ಮ ಎಂಬುವುದನ್ನ ವಿಧಾನ ಮಾಡುತ್ತಿದ್ದಾರೇನೋ ಅಂತ ಅನಿಸ್ತದೆ. ವೇದೇಶ ತೀರ್ಥ ಶ್ರೀಪಾದರು ವ್ಯಾಖ್ಯಾನ ಮಾಡುವಾಗ ಏನಂತಾರ ನೋಡು, ಪ್ರಾಣೋ ಬ್ರಹ್ಮ ಅಂತದ. ಆಗಲೇ ಹೇಳಿದೆ ಬ್ರಹ್ಮಚರ್ಯಂ ಉವಾಸ ಅಂತದ ಅಂತ ಹೇಳಿದೆ. ಬ್ರಹ್ಮಚರ್ಯ ಉದ್ದೇಶದಿಂದ ಗುರುಕುಲದಲ್ಲಿ ವಾಸ ಮಾಡಿದ ಅನ್ನುವಂತೆ ಪ್ರಾಣೋ ಬ್ರಹ್ಮ ಅಂದ್ರೆ ಪ್ರಾಣನನ್ನ ಉದ್ದೇಶ ಇಟ್ಟುಕೊಂಡು ಬ್ರಹ್ಮನನ್ನ ವಿಧಾನ ಮಾಡ್ಲಾಗ್ತದ. ಪ್ರಾಣ ಅಂದ್ರೆ ಬ್ರಹ್ಮ ಅಂತ ತಿಳ್ಕೊಳ್ಳೋ ಅಂತ ಹಿಂಗ್ ಹೇಳಿಕತ್ತದ ಅಂತ ಅನಸ್ತದ. ಹಂಗ ಹೇಳಿಕತ್ತಿಲ್ಲ ನಾವು. ಅಪರಬ್ರಹ್ಮ ಅಂತ ಯಾವ ಪ್ರಾಣದೇವರಿದ್ದಾರೋ ಅವರು ಬಲರೂಪರಾಗಿದ್ದಾರೆ ಅಂತ ಪರಿಚಯ ಮಾಡಿಸ್ಲಿಕತ್ತೀವಿ. ಪರಿಚಯಕ್ಕೂ ಉದ್ದೇಶ ವಿಧೇಯಕ್ಕೂ ಬಹಳ ವ್ಯತ್ಯಾಸ. ಗೊತ್ತಾಯ್ತಾ? ಏನು ಅಂದ್ರೆ ಪರಮಾತ್ಮನು ಸ್ವತಂತ್ರನಾಗಿದ್ದಾನೆ. ಯಾಕ ಅಂದ್ರೆ ಗುಣಪೂರ್ಣನಾದ್ರಿಂದ, ಅಥವಾ ಉಲ್ಟಾ ಪರಮಾತ್ಮನು ಗುಣಪೂರ್ಣನಾಗಿದ್ದಾನೆ ಕಾರಣ ಸ್ವತಂತ್ರನಾದದರಿಂದ. ಅಂದ್ರೆ ಇಲ್ಲಿ ಪರಮಾತ್ಮನಲ್ಲಿ ಗುಣಪೂರ್ಣತ್ವದ ಉದ್ದೇಶದಿಂದ ಸ್ವಾತಂತ್ರ್ಯವನ್ನು ಹೇಳಿಕತ್ತೀವಿ ನಾವು. ಯಾಕೆ ದೇವ್ರ ಗುಣಪೂರ್ಣ ಗೊತ್ತೇನೋ? ಸ್ವಾತಂತ್ರ್ಯ ಇದ್ದದ್ದಕ್ಕ. ಇದು ಉದ್ದೇಶ ವಿಧೇಯ ಭಾವ. ಹಂಗಿಲ್ಲಿಲ್ಲ. ಮುಖ್ಯ ಪ್ರಾಣದೇವರನ್ನ ಬ್ರಹ್ಮ ಅಂತ ಹಂಗಿಲ್ಲ. ಮುಖ್ಯ ಪ್ರಾಣ ಅಂದ್ರೆ ಬಲರೂಪನಾಗಿರುವಂತಹ ವಾಯುದೇವರು ಅಪರಬ್ರಹ್ಮ ಅಂತ ವಿವರಣೆ ಕೊಡ್ಲಿಕತ್ತಾರ. ಅದಕ್ಕೆ ಆಚಾರ್ಯಂಗ್ ಬರ್ದ್ರು ಪ್ರಾಣೋ ಬ್ರಹ್ಮ ಬಲರೂಪಂ ಬ್ರಹ್ಮ ಅಂತ ಬರ್ದ್ರು. ಮುಂದೇನಪ್ಪಾ ಅಂತಂದ್ರೆ ಈ ಮೂರೂ ಕೂಡ ಒಂದೇ ತರಹದ ವಾಕ್ಯಗಳವರಿ. ಏನು ಮೂರು ಒಂದೇ ತರಹದ ವಾಕ್ಯವ? ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ ಮೂರು ಒಂದವ. ನಮಗೇನ್ ಅನಿಸ್ತದ ಅಂದ್ರೆ ಏಕವ್ಯಕ್ತಿ ವಿಜ್ಞಾನ ಅಂತ ಅನಿಸ್ತದ. ಒಬ್ಬರ ಬಗ್ಗೆನೇ ಹೇಳಿಕತಾರೇನೋ ಅಂತ ಅನಿಸ್ತದ ಮೇಲ್ನೋಟಕ್ಕ. ನಾಗಲೇ ವಿಷಯ ಹೇಳೋ ಕಾಲಕ್ಕೆ ಶ್ರೀಮದಾಚಾರ್ಯ ಭಾಷ್ಯವನ್ನ ಆರೂಢ ಮಾಡಿ ಹೇಳ್ಬಿಟ್ಟಿನಿ. ಅದು ಭಾಷ್ಯಾನುಸಾರವಾಗಿ ಅರ್ಥ ಹೇಳ್ಬಿಟ್ಟಿನಿ. ಅಂದ್ರೆ ನೋಡಿದ್ರೆ ಹೆಂಗ ಅನಿಸ್ತದ? ಮೂರು ಒಬ್ಬರ ಏನು ಒಬ್ಬರ ಹೇಳಿಕತಾರ. ಶ್ರೀಮದಾಚಾರ್ಯ ಮಾತ್ರ ಏನಂತಾರ? ಅಲ್ಲ, ಖಂ ಆನಂದ ರೂಪಂ ಖಂ ಜ್ಞಾನ ರೂಪಂ ಅಂತ ಹೇಳಿ ಮೊದಲಿಗಿದ್ದವರು ಅಪರಬ್ರಹ್ಮ ಎನಿಸಿದ ವಾಯುದೇವರು, ಅನಂತರದಲ್ಲಿ ಖ ಶಬ್ದವಾಚ್ಯರಾದವರು ಪರಬ್ರಹ್ಮನಾದ ಪರಮಾತ್ಮ ಅಂತ ವಿಷಯ ಭೇದ ಮಾಡ್ತಾರೆ. ಒಂದ ಸೆಂಟೆನ್ಸ್ ಒಳಗ ಒಂದೇ ರೀತಿಯ ವಾಕ್ಯ ವಿನ್ಯಾಸ ಇದ್ದಾಗ ವಾಕ್ಯದ ವಿನ್ಯಾಸ ಹೆಂಗದ? ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ ವಾಕ್ಯದ ವಿನ್ಯಾಸ ಇರುವಾಗ ವಿಷಯ ಭೇದವನ್ನ ಹೆಂಗ್ ಮಾಡಿದ್ರಿ? ಹೌ ಇಟ್ಸ್ ಪಾಸಿಬಲ್? ನೀವು ವಿಷಯ ಭೇದ ಮಾಡ್ಬೇಕಾದ್ರೆ ಇದನ್ನ ಹಿಂಗ್ ಮಾಡಬಾರ್ದು. ಈ ಒಂದೇನಾರ ವ್ಯವಸ್ಥೆ ಮಾಡ್ಬೇಕಲ್ಲ. ಅಂದ್ರೆ ವೇದೇಶ ತೀರ್ಥ ಶ್ರೀಪಾದರಂತಾರ ಯಾಕೆ ಶ್ರೀಮದಾಚಾರ್ಯ ಹಂಗ ವಿಷಯ ಭೇದ ಮಾಡಿದ್ರು ಅಂತನ್ನೋದಕ್ಕ ತಿಳ್ಕೊಳ್ರಿ. ಏನಂತಾನ? ಆ ವ್ಯಕ್ತಿ ಉಪಕೋಸಲ ನನಗೆ ಪ್ರಾಣ ಅನ್ನೋದು ಗೊತ್ತು, ಈ ಕ ಅನ್ನೋರು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇಫ್ ಅವ್ರು ಮೂರು ಮಂದಿ ಒಂದೇ ಆಗಿದ್ರ ಇವ್ರು ಗೊತ್ತು ಅವ್ರು ಗೊತ್ತಿಲ್ಲ ಅಂತ ಹೆಂಗ್ ಹೇಳಿ ಬರ್ತಿತ್ತು? ಅಂದ್ರೆ ಶ್ರೀಮದಾಚಾರ್ಯ ವ್ಯಾಖ್ಯಾನದ ಶೈಲಿಯನ್ನ ವೇದೇಶ ತೀರ್ಥ ಅರ್ಥ ಮಾಡ್ಕೋತಾರ. ಅದನ್ನ ಗೊತ್ತಾತಿಲ್ಲ ಹೇಳಿದ್ದೇನೆ ಅಂತ ಹೇಳಿ. ಮಹೇಶಾಚಾರ್ಯ ಅರ್ಥ ಆಯ್ತಾ ಹೇಳಿದ್ದೇನಂತ? ಅಂದ್ರ ನನಗೆ ಪ್ರಾಣ ಅಂದ್ರೆ ಯಾರು ಗೊತ್ತು, ಈ ಕ ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಅಂತ. ಶಬ್ದಾರ್ಥ ಗೊತ್ತಿಲ್ಲ ಅಂತ ಅರ್ಥ ಏನದಕ್ಕ? ಶಬ್ದಾರ್ಥ ಗೊತ್ತಿಲ್ಲ ಅನ್ನಬಾರ್ದು. ಕ ಶಬ್ದಾರ್ಥ ಗೊತ್ತಿರಂಗಿಲ್ಲ ಅಷ್ಟು ವಿದ್ಯಾರ್ಥಿಗ ಅವಂಗ. ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ಅಂತಾರ. ವ್ಯಕ್ತಿ ಯಾರು ಅಂತ ಪ್ರಾಣ ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಪ್ರಾಣ ಶಬ್ದಾರ್ಥ ಗೊತ್ತು ಅಂತ ಅರ್ಥ. ಅದಕ್ಕೆ ಪ್ರಾಣ ಅಂದ್ರೆ ಗೊತ್ತು ಶ್ರೀನಿವಾಸ, ಪ್ರಾಣ ಅಂದ್ರೆ ಗೊತ್ತು ಅಂದ್ರೆ ಪ್ರಾಣ ಶಬ್ದದ ಅರ್ಥ ಗೊತ್ತು ಅಂತಲ್ಲ, ಪ್ರಾಣನೆಂಬ ವ್ಯಕ್ತಿಯ ಪರಿಚಯದ. ಕ ಅನ್ನೋ ವ್ಯಕ್ತಿ ಯಾರು ಅಂತ ಪರಿಚಯ ಇಲ್ಲ. ಅದಕ್ಕೆ ಆಚಾರ್ಯರು ವಾಕ್ಯ ವಿನ್ಯಾಸ ಒಂದೇ ರೀತಿಯಿಂದ ಇದ್ರೂ ಕೂಡ ವ್ಯಕ್ತಿ ಭೇದ ಉಂಟು ಅಂತನ್ನುವುದನ್ನ ಬಹಳ ಸುಲಭವಾಗಿ ಗುರುತಿಸ್ತಾರ ಅಂತ ವೇದೇಶ ತೀರ್ಥರ ಅಭಿಪ್ರಾಯ. ತಿಳಿತದಲ್ಲೋ ಏನ್ ಮಹತ್ವದ ಅಂಶದ ಎಂಬುದನ್ನ ನೋಡ್ರಿ. ಖಂ ಬ್ರಹ್ಮ ಅಷ್ಟೇ ಅಲ್ಲ,
ಮುಂದೆ ಹೇಳೋ ಕಾಲಕ್ಕ ಮುಂದೇನಂದ್ರು ಆ ಖಗಳ ಬಗ್ಗೆ ಹೇಳುವಾಗ ಖ ಅಂದ್ರೆ ಆಕಾಶ, ಪ್ರಾಣ ಅಂದ್ರೆ ಬ್ಯಾರೆ, ಆಕಾಶ ಅಂದ್ರೆ ಬ್ಯಾರೆ ಅಂತ ಪ್ರತ್ಯೇಕ ಹೇಳ್ತಾರೆ ಉಪಸಂಹಾರದಲ್ಲಿ. ಅಂದಮೇಲೆ ಏನಾಯ್ತು, ಈ ಒಂದೇ ವಾಕ್ಯದಲ್ಲಿ ವೇದವು ಪ್ರಾಣೋ ಬ್ರಹ್ಮ ಖಂ ಬ್ರಹ್ಮ ಅಂತ ಹೇಳಿದಾಗ ಇಬ್ಬರು ಭಿನ್ನರಾದ ವ್ಯಕ್ತಿಗಳನ್ನು ಹೇಳಿಕತ್ತಾರ ಅಂತ ಗೊತ್ತಾಗ್ತದ ಹೊರತಾಗಿ ಒಬ್ಬರನ್ನ ಅಲ್ಲ. ಯಾಕ ಒಬ್ಬರೇ ವ್ಯಕ್ತಿಯನ್ನು ಹೇಳಿದ್ರೆ ಉಪಕೋಸಲ ಪ್ರಾಣ ನನಗೆ ಗೊತ್ತು ಅಂತ ಹೇಳಿದಂತೆ ಖಗಳು ನನಗೆ ಗೊತ್ತು ಅಂತ ಹೇಳಬೇಕಾಗಿತ್ತು. ಇವರು ಯಾರು ಗೊತ್ತಿಲ್ಲ, ಇವರು ಗೊತ್ತಿದೆ ಅನ್ನೋದರಿಂದ ಭಿನ್ನ ವಿಷಯಕವಾಯಿತು. ಸರಿ, ಅದನ್ನ ಈ ಭಿನ್ನ ವಿಷಯಕತ್ವವನ್ನ ಪ್ರಮಾಣ ಪುರಸ್ಸರವಾಗಿ ಆಚಾರ್ಯ ವ್ಯಾಖ್ಯಾನ ಮಾಡ್ತಾರೆ. ಇತಿಚ ಅಂತ ತಿಳಿದುಕೊಂಡು ಆಚಾರ್ಯ ಸಂಹಿತೆಯ ವಾಕ್ಯ ಮತ್ತೊಂದು ನೋಡ್ರಿ, ಭಾಷ್ಯ ಓದೋಣಂತ. 369ನೇ ಪುಟದಲ್ಲಿ ಭಾಷ್ಯ ಅದ ಓದ್ಲಿಕತ್ತೀನಿ. ಅಪರಂ ಬ್ರಹ್ಮ ಸ ಪ್ರಾಣ ಸಾಕ್ಷಾದ್ಯೋ ಬಲ ದೇವತಾ. ಸರಿನಾ? ಅಪರಂ ಬ್ರಹ್ಮ ಅಪರಬ್ರಹ್ಮ ಅಂತ ಕರೆಸಿಕೊಂಡಾರ ಯಾರು? ಪ್ರಾಣದೇವರು. ಸಾಕ್ಷಾತ್ ಯೋ ಬಲದೇವತಾ. ಬಲದೇವತಾ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಹೇಳಿದೆ. ದೇವತಾ ಅಂದ್ರೆ ಅಭಿಮಾನಿ, ನಮ್ಮೆಲ್ಲರ ಬಲಕ್ಕೆ ಅಭಿಮಾನಿಗಳಾಗಿದ್ದಾರ. ನಾವು ವಾಯುದೇವರನ್ನ ಕ್ಷಣ ಕ್ಷಣದಲ್ಲಿ ಸ್ಮರಣೆ ಮಾಡ್ಬೇಕ್ರಿ. ವಾಯುದೇವರನ್ನ, ಕುಲಕರ್ಣಿ ಅವರ ವಾಯುದೇವರನ್ನ ಕ್ಷಣ ಕ್ಷಣಕ್ಕೆ ಸ್ಮರಣೆ ಮಾಡ್ರಿ. ಇವತ್ತು ಸಾಯಂಕಾಲ ನಮ್ಮ ಮಂತ್ರಾಲಯ ಪ್ರಭುಗಳು ಅದೇನು ವಾಯುದೇವರನ್ನ ಹೆಂಗ ಸ್ಮರಣೆ ಮಾಡಬೇಕು ಅಂತ ತಿಳಿಸ್ತಾರ, ಹೇಳ್ತೀನಿ ಎಲ್ಲರ. ದೇವರೇ, ಭಯ ಆಗ್ಬಿಟ್ಟದ ನನಗೆ. ಎಲ್ಲಿ ಹೇಳ್ತೀನೋ ಇಲ್ಲೋ, ನಿಮ್ಗೆ ಅದನ್ನ ಮುಟ್ಟಿಸ್ತೀನೋ ಇಲ್ಲೋ ಅಂತ ಭಯ ಆಗ್ಬಿಟ್ಟದ ನನಗೆ. ಅಷ್ಟು ಪರಿ ಭಯಾನಕ ಹೇಳ್ಬಿಟ್ಟಾರ. ಏನ್ ಎಷ್ಟು ಎತ್ತರಕ್ಕೆ ಹೋಗ್ಯಾರ ರಾಯರು ಅಂದ್ರ ಆ ಮುಖ್ಯ ಪ್ರಾಣದೇವ್ರ ಮಹಿಮಾ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಅಂತಾರೆ ಗೊತ್ತೇನ್ರಿ? ಉಚ್ಚಾವಚ ಏನ ಸಮಸ್ತ ಚೇಷ್ಟಾ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ. ಎಲ್ರಿ ಯಾವ ಕೆಲಸ ವಾಯುದೇವ್ರು ಮಾಡಿಲ್ಲ. ದೊಡ್ಡ ಕೆಲಸ ಮಾಡಿರ ಅಂತ ಹೇಳ್ಬೇಕ. ದೊಡ್ಡ ಕೆಲಸ ಅಷ್ಟೇ ಮಾಡಿದ್ರೆ ಹೌದ್ರಿ, ಅಷ್ಟು ದೊಡ್ಡ ಕೆಲಸ ಯಾರ ಕಡೆಯಿಂದ ಆಗ್ಲಿ ಅವ್ರು ಮಾಡ್ಯಾರ ಅಂತ ಹೇಳ್ಬೇಕು. ಇನ್ ಕೆಲವರು ಸಣ್ಣ ಕೆಲಸ ಮಾಡ್ತಿರ್ತಾರೆ. ಆ ಸಣ್ಣ ಕೆಲಸನೂ ಕಾರ್ಯಕ್ರಮ ಬಹಳ ಮಹತ್ವ ಇರ್ತದೆ. ಇಡೀ ಗಾಡಿ ಒಳಗೆ ಒಂದ್ ಸಣ್ಣ ಸ್ಕ್ರೂ ಅದು ಬಿಚ್ಚಿಬಿಟ್ರೆ ಟೈರ್ ಹಣ್ಣು ಅಂದ್ಬಿಡ್ತದೆ. ಕೆಲವಂತಿರ್ತಲ್ಲ, ಸ್ಕ್ರೂ ಸಣ್ಣ ಲೂಸ್ ಆಗಿದೆ ಅಂತ ಸಣ್ಣ ಸ್ಕ್ರೂ, ಅದು ಬಹಳ ಸಣ್ಣ ಸ್ಕ್ರೂ ಲೂಸ್ ಆದ್ರೆ ಮುಗೀತು ಅಂತ ಅರ್ಥ. ಹಂಗ ಪ್ರಾಣದೇವರಿಗೆ ಯಾವ ಕೆಲಸ ಮಾಡಂಗಿಲ್ಲ. ಉಚ್ಚ ವಚಾಹ ಏನ ಸಮಸ್ತ ಚೇಷ್ಟ. ನಾನು ಮಾತಾಡುವಾಗ ಅದು ಬಲ ಕಾರ್ಯ, ದೇಹದಲ್ಲಿ ಶಕ್ತಿ ಬೇಕಲ್ಲ. ಮತ್ತ ಆ ಗಾಳಿಯನ್ನ ತೆಗೆದು ಹೊರಗೆ ಹಾಕ್ಬೇಕು, ನಿಮಗ ದೇಹ ಅಳ್ಳಾಡಿಸ್ಬೇಕು, ಕೇಳಿಸ್ಬೇಕು, ಕೂಡಿಸ್ಬೇಕು, ಇಳಿಸ್ಬೇಕು. ಪ್ರತಿ ಕ್ಷಣ ಬಲ ಕಾರ್ಯವನ್ನ ಮಾಡ್ತಾ ಇದ್ದ ಪ್ರಾಣದೇವರು ಏನಂತ ಹೇಳ್ಬೇಕು? ಅವ್ರಿಗೆ ಬಲದೇವತ ಜೊತೆಗಿದ್ದಾರೆ. ಈಗ ನೆನಪಿಟ್ಟುಕೊಳ್ರಿ, ಕೂಡೋ ಕಾಲಕ್ಕೆ, ಏಳೋ ಕಾಲಕ್ಕೆ, ಮಲಗೋ ಕಾಲಕ್ಕೆ, ಯಾವ್ಯಾವ ಕಾಲದ ಅಷ್ಟೂ ಕಾಲಕ್ಕೂ ಕೂಡ ಪ್ರಾಣದೇವರು ಕೈ ಹಿಡ್ಕೊಂಡು ಎಬ್ಬಿಸಿ ಕೂಡಿಸಿ, ಎಬ್ಬಿಸಿ ಕೂಡಿಸಿ, ನಡೆಸಿ, ಕರ್ಕೊಂಬಂದು ಕೂಡಿಸಿ, ಮಾತರ್ಮೇ ಮಾತರಿಶ್ವನ್ ಪಿತಃ ಅತುಲ ಗುರು ಭ್ರಾತಃ ಇಷ್ಟಾಪ್ತ ಬಂಧೋ. ಅಮ್ಮ ಅಲ್ವೇನೋ ನೀನು? ಅಮ್ಮ ಅಲ್ವಾ ನೀನು? ಎಷ್ಟು ಪ್ರೇಮ ನಮಗೆ ಅಂದ್ರೆ ಪಂಡಿತಾಚಾರ್ಯರು ಆಚಾರ್ಯರನ್ನ ಅಮ್ಮ ಅಂತ ಕೂಗ್ತಾರ. ಮಾತರ್ಮೇ ಮಾತರಿಶ್ವನ್. ಯಾಕಮ್ಮ? ಹೆಂಗ ತಾಯಿ ಎದ್ದು ಹೋಗೋ ಕಾಲಕ್ಕೆ ಕೂಸಿನ ಕೈ ಹಿಡ್ಕೊಂಡು ಎದ್ದು ಹೋಗ್ತದ, ಕೂಡೋ ಕಾಲಕ್ಕೆ ಕೂಡಿಸ್ತದ, ಗೊಂಕಳದ ಹಾಕೋತದ. ಹಂಗ ಮಾಡ್ತೀರಲ್ಲ ನೀವು. ಭಾರಿ ಆಶ್ಚರ್ಯ ನೋಡ್ರಿ. ಬರ್ರಿ, ಅಪರಂ ಬ್ರಹ್ಮ ಸ ಪ್ರಾಣ ಸಾಕ್ಷಾದ್ಯೋ ಬಲದೇವತಾ. ಸರಿ, ಜ್ಞಾನಾನಂದಾತ್ಮಕಂ ಪೂರ್ಣಂ ಪರಂ ಬ್ರಹ್ಮ ಸ್ವಯಂ ಹರಿಹಿ. ಭಾಷ್ಯದಲ್ಲಿ ಜ್ಞಾನ ಆನಂದ ರೂಪನಾದ ಪೂರ್ಣನಾದ ಪರಮಾತ್ಮನನ್ನ ಪರಬ್ರಹ್ಮ ಅಂತ ಕರೀತಾರ. ಸೊ ಉಪಕೋಸಲ ಎಂತಹ ಯೋಗ್ಯತಾವಂತನಿದ್ದ ಅಂದ್ರೆ, ಮೂರೂ ಅಗ್ನಿಗಳು ಏಕಕಂಠದಿಂದ ಪರಾಪರ ಬ್ರಹ್ಮ ತತ್ವವನ್ನು ಉಪದೇಶ ಮಾಡಿದಾಗ ಏಕಾಂತದಲ್ಲಿ ಕುಳಿತು ಕೇಳಿಸಿಕೊಳ್ಳುವ ಯೋಗ್ಯತೆ ಇದ್ದವನಿಗೆ ಸತ್ಯಕಾಮರಂದ್ರು, ನಾ ಯಾಕೆ ಸುಮ್ಮನೆ ತ್ರಾಸ ಕೊಡ್ಲಿ, ಊರ್ಗ್ ಹೋಗ್ಬಿಟ್ರು. ಇದ್ದರೆ ಹೇಳುವುದಿಲ್ಲ ಅವರು. ಅದರಿಂದ ನಾನು ಇಲ್ಲದೇ ಇದ್ದರೇನೆ ಪಾಠ ಆಗ್ತದ. ಏನ್ ಗುರುಗಳ ಜ್ಞಾನ ಅದೆಲ್ಲ. ಕೆಲವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಚಂದ ಆಗ್ತಾ ಇರ್ತದೆ, ಕೆಲವರ ಅನುಪಸ್ಥಿತಿಯಲ್ಲಿಯೂ ಚಂದ. ಪಾಂಡಂಗಚಾರ, ನೀವು ಬಂದ್ರಿ ಕಾರ್ಯಕ್ರಮ ಚಂದ ಆಯ್ತು, ನೀವು ಬರದೇ ಇದ್ರೆ ಇನ್ನೂ ಚಂದ ಆಗ್ತಿತ್ತು ಅಂತ. ನೀವು ಬಂದ್ರಿ ಬಹಳ ಸಂತೋಷ, ಬರದೇ ಇದ್ರೆ ಇನ್ನೂ ಸಂತೋಷ. ಅದಕ್ಕೆ ಅಂದ್ರೆ ಆ ಗುರುಗಳು ಸತ್ಯಕಾಮರು ಉಪಕೋಸಲನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡವರು. ಏನಾಗ್ತದ್ರಿ, ಕಣ್ಣಿಗೆ ರೆಪ್ಪೆಗೆ ವಸ್ತುವನ್ನ ತೋರಿಸ್ಲಿಕ್ಕೆ ಅಡ್ಡ ಆಗಿರ್ತದೆ. ಆನಂದ ಅವರು
ಕಣ್ಣಿಗೆ ವಸ್ತುವನ್ನ ಕಾಣ್ಲಿಕ್ಕೆ ರೆಪ್ಪೆ ಅಡ್ಡ ಬರ್ತದೆ. ನೀವು ರೆಪ್ಪೆಯನ್ನ ದೂರ ಸರಿಸಿದಾಗ ವಸ್ತು ಕಾಣುತ್ತದೆ. ರೆಪ್ಪೆ ಕಣ್ಣಿನ ಹತ್ರ ಸದಾ ಇರಬೇಕು, ಗುರುಗಳು ಶಿಷ್ಯನ ಹತ್ರ ಸದಾ ಇರಬೇಕು. ಆದ್ರೆ ಅದೇ ಗುರುಗಳು ಶಿಷ್ಯನಿಗೆ ಅಡ್ಡಿ ಆಗ್ತಾ ಇದ್ರೆ ರೆಪ್ಪೆ ದೂರ ಸರದಂತೆ ಸರದ ನಿಂತ್ಕೊಂಡ್ಬಿಡ್ತಾರ. ನಿಂದಾಗ್ಲಿ ಪಾಠ, ನಾನು ಆಮೇಲೆ ಬರ್ತೀನಿ ಅಂತ ತಿಳ್ಕೊಂಡು ಊರಿಗೆ ಹೋಗ್ತಾರ್ರಿ ಎಲ್ಲಾದ್ರು. ಆದ್ರ ಅವರ ಔದಾರ್ಯ ನಮಗೆ ಊಹಾತೀತ ಅದೆಲ್ಲ. ವಿನಾಕಾರಣ ಊರಿಗೆ ಹೋದ್ರು, ಊರಿಗೆ ಹೋಗ್ಬಿಟ್ರು. ಪಾಠ ಹೇಳೋದು ಪಾಪಕ್ಕೆ ಹೆಂಡತಿ ಅಷ್ಟು ಪರಿಯಿಂದ ಹೇಳಿದ್ಲು, ಎಂದ ಕೇಳಿನ ಹೆಂಡತಿ ಮಾತು ಅಂತ ಇವತ್ತು ಕೇಳ್ಬೇಕು ಅಂತ ಊರಿಗೆ ಹೋಗ್ಬಿಟ್ರು. ಗಂಡಂದರ ಲಕ್ಷಣವನ್ನ ನಾವು ಇದನ್ನ ಮಾಡಬಾರ್ದು, ಮುರಿಬಾರ್ದು ನೆನ್ಪಿಟ್ಬಿಟ್ಟು. ಗಂಡನ ಲಕ್ಷಣ ಹೆಂಡತಿ ಮಾತು ಕೇಳಿದ್ರೆ ಲಕ್ಷಣ ಅಂದ ಮೇಲೆ ಊರಿಗೆ ಹೋಗ್ಬಿಟ್ರು. ಆಹಾ, ಅದಕ್ಕೆ ಆಚಾರ ಅಂತಾರೆ, ಅಪರಂ ಬ್ರಹ್ಮ ಸಪ್ರಾಣ ಸಾಕ್ಷಾದ್ಯೋ ಬಲದೇವತಾ ಜ್ಞಾನಾನಂದಾತ್ಮಕಂ ಪೂರ್ಣಂ ಪರಂ ಬ್ರಹ್ಮ ಸ್ವಯಂ ಹರಿಹಿ. ಇಷ್ಟು ಬರೆದ ಮೇಲೆ ವೇದೇಶ ತೀರ್ಥ ಶ್ರೀಪಾದರು ಒಂದು ವಾಕ್ಯ ಮುಗಿಸ್ತೀನಿ ಏನಂತ ತಿಳ್ಕೊಂಡು. ಅಲ್ರಿ ಸರ, ಈ ತಾರತಮ್ಯದೊಳಗೆ ಪರಮಾತ್ಮ ದೊಡ್ಡವನ, ಪ್ರಾಣದೇವ ದೊಡ್ಡವ್ರಿ. ವೇದೇಶ ತೀರ್ಥರು ಬಿಡೋದಿಲ್ರಿ. ಅವರು ಉಪನಿಷತ್ತಿನ ರಸವನ್ನ ಹಿಂಡಿ ತೆಗಿತಾರೆ. ಇನ್ನು ಸರಾಫ ಅವರ ಸರ್ವೋತ್ತಮ ಯಾರು? ನಾರಾಯಣ. ಜೀವೋತ್ತಮ ಯಾರು? ನಮ್ಮಪ್ಪ ಮುಖ್ಯ ಪ್ರಾಣ. ಹನುಮನಮ್ಮ ತಂದೆ ತಾಯಿ ಅವರು ಜೀವೋತ್ತಮರು. ಸರ್ವೋತ್ತಮರು ಯಾರು? ಪರಮಾತ್ಮ. ಅಂದ ಮೇಲೆ ಉಪನಿಷತ್ತಿನ ವಾಕ್ಯದ ಪ್ರಾರಂಭ ಹೆಂಗಿರ್ಬೇಕಾಗಿತ್ತು ಅಂದ್ರೆ ಕಂ ಬ್ರಹ್ಮ ಖಂ ಬ್ರಹ್ಮ ಪ್ರಾಣೋ ಬ್ರಹ್ಮ ಅಂತಿರ್ಬೇಕಾಗಿತ್ತಲ್ಲ. ವೇದೇಶ ತೀರ್ಥರಂತರ ಇಲ್ಲಪ್ಪಿ, ಸರಿ ಹೇಳಿದ ಉಪನಿಷತ್. ಅಲ್ರಿ ತಾರತಮ್ಯ, ಅಯ್ಯೋ ನೀನು ತಾರತಮ್ಯದ ಮನೆ ಬಿದ್ದೋಗ. ಕೇಳಿಲ್ಲಿ ಎಷ್ಟ್ ಚಂದ ಅಂತಾರ ಅಂದ್ರೆ, ಪರಬ್ರಹ್ಮನ ಪ್ರಾಪ್ತಿಗೆ ಅಪರಬ್ರಹ್ಮ ಎಷ್ಟು ಇಂಪಾರ್ಟೆಂಟು ಅಂತ ತಿಳಿಸ್ಲಿಕ್ಕೆ ಮೊದಲು ಮುಖ್ಯ ಪ್ರಾಣದೇವರನ್ನ ಹೇಳಿ ಅನಂತರದಲ್ಲಿ ಪರಮಾತ್ಮನ ಹೇಳ್ತಿದ್ದಾರೆ. ಪ್ರಾಣದೇವರಿಲ್ಲದೆ ಇದ್ರೆ ಇದನ್ನು ಯಾರೂ ಪರಮಾತ್ಮನ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸ ಏನಾನ್ ಬ್ರಹ್ಮ ಗಮಯತಿ, ವೇದ ಹೇಳ್ತದ ಇನ್ನೊಂದ್ ಕಡೆಗೆ, ಸ ಏನಾನ್ ಬ್ರಹ್ಮ ಗಮಯತಿ, ಇವನೇ ತಾನೇ ನಮ್ಮನ್ನ ಪರಮಾತ್ಮನ ಕಡೆಗೆ ಕೊಂಡೊಯ್ಯುವನು. ಬಹಳ ಚಂದದ್ರಿ, ಬಹಳ ಚಂದದ. ನಮಗವರು ಇದಕ್ಕೆ ಕರ್ಕೊಂಡು ಹೋಗಿರ್ತಾರೆ, ಯಾತ್ರಾಕ್ಕೋ ಊರಿಗೂ ಕರ್ಕೊಂಡು ಹೋಗಿರ್ತಾರೆ. ಹೌದೋ ಇಲ್ಲೋ? ಈಗ ಬದರಿ ಕರ್ಕೊಂಡು ಹೋಗ್ಯಾರ, ಕಪಿಲಾಚಾರ ಬದರಿ ಕರ್ಕೊಂಡು ಹೋಗ್ಯಾರ. ನೀವು ಬದ್ರಿನಾರಾಯಣ ದರ್ಶನ ಮಾಡ್ಕೋಬೇಕಾಗಿದೆ. ಬದ್ರಿನಾರಾಯಣ ದೊಡ್ಡವನು, ಕಪಿಲಾಚಾರ ದೊಡ್ಡವರು ಅಂದ್ರೆ ಅಬ್ವಿಯಸ್ಲಿ ಬದ್ರಿನಾರಾಯಣ ದೊಡ್ಡವ, ಕಪಿಲಾಚಾರ ಅಲ್ಲ. ಆದ್ರೆ ನಿಮ್ದು ಹೆಂಗ್ ಪ್ರತಿಬಂಧ ಅದ ಅಂದ್ರ ಈ ಆಚಾರ ಜೊತೆಗೆ ಹೋಗ್ಬೇಕು ನೀವು ಅಲ್ಲಿ ದರ್ಶನಕ್ಕೆ. ಹೌದಿಲ್ರಿ ಆನಂದ್ ಅವರ? ಈ ಆಚಾರ ಜೊತೆಗೆ ಒಂದ್ ವೇಳೆ ಈ ಆಚಾರ ಜೊತೆಗೆ ನೀವು ಹೋಗ್ಲಿಲ್ಲ ಅಂತ ಇಟ್ಕೊಳ್ರಿ, ಸುಮ್ನೆ ನಿಮ್ ಪಾಡಿ ನೀವು ದರ್ಶನಕ್ಕೆ ಹೋಗ್ಬರ್ರಿ ಅಂತ ಇಟ್ಕೊಳ್ರಿ. ಆಚಾರ ರಾಗ ಹೆಂಗ್ ತೆಗಿತಾರೆ ಹೇಳಿ ನೋಡಂತ. ಬಂದ ಮೇಲೆ ಎಲ್ಲಾ ನೀವು ಮಾಡೋದ ನಮ್ ಜೊತೆ ಯಾಕೆ ಬರ್ಬೇಕಾಗಿತ್ತು ಯಾತ್ರಕ್ಕ ತೆಗಿಯಂಗಿಲ್ಲ. ಎಲ್ಲಾ ನೀವು ಮಾಡೋದು ನಮ್ ಜೊತೆ ಯಾಕೆ ಬರ್ಬೇಕಾಗಿದ್ರಿ ಮಾ ಯಾತ್ರಕ್ಕ? ನೀವು ಮಾಡ್ಕೊಳ್ರಿ, ನಮ್ನೇನ್ ಬೇಡ, ನಾನೇ ಹೋಗ್ಬಿಡ್ತೀನಿ ಅಂತಕೊಂಡು ತಮ್ಮ ರೋಪ್ ತೋರ್ಸಂಗಿಲ್ಲ. ಹಾಗಿದ್ದರೆ ಯಾತ್ರೆಗೆ ಹೋದಾಗ ಯದ್ಯಪಿ ಬದ್ರಿನಾರಾಯಣ, ಯದ್ಯಪಿ ಅವ ಶ್ರೇಷ್ಠ ಸರ್ವೋತ್ತಮ, ಅದರ ದರ್ಶನಕ್ಕೆ ಹೋಗುವಾಗ ಕರೆದುಕೊಂಡವ್ರು ಬಂದವ್ರ ಜೊತೆ ಹೋಗುವುದೇ ಸೌಜನ್ಯವಾದದ್ದರಿಂದ ಅಪರಬ್ರಹ್ಮ ಎನಿಸಿದ ಮುಖ್ಯ ಪ್ರಾಣದೇವರು ನಮ್ಮನ್ನ ಭಗವಂತನ ಕಡೆಗೆ ಕೊಂಡೊಯ್ಯುವರಾದ್ದರಿಂದ ಕರ್ಕೊಂಡು ಹೋಗೋರ ಮೊದಲು ನಮಸ್ಕಾರ ಮಾಡಿ ಆಮೇಲೆ ಪರಮಾತ್ಮನನ್ನ ಅಂತ ವೇದೇಶ ತೀರ್ಥರು ಉಪನಿಷತ್ತಿನ ರಸ ಕಾರಂಜಿಯನ್ನ ಹರಿಸ್ತಾರೆ. ಪರಬ್ರಹ್ಮ ಪ್ರಾಪ್ತೇ ಬ್ರಹ್ಮಾದೀನತ್ವಾತ್ ಆದೌ ತನ್ನಿರೂಪಣ. ಮೊದಲಿಗೆ ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಅಂತ ಹೇಳಿದ್ದಾರೆ. ಶ್ರೀಕೃಷ್ಣ ಅರ್ಪಣ ಮಸ್ತು.